ಇಲ್ಲಿ ಕತ್ತಿ ಸಾಯಿಸ್ತು. ಬಿಟ್ಟು ಹೋಗು. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಯಾಕಂದ್ರೆ ಯಾಕೆ ಅಳ್ತಾ ಇದೀಯ? ನಿನ್ನನ್ನು ಸಾಕು ಅಷ್ಟು ಶಕ್ತಿ ಇಲ್ಲದ ಈ ನಿರ್ಗತಿಕ ತಾಯಿಯನ್ನು ಕ್ಷಮಿಸ್ಬಿಡು. ಯಾರು ಮಾಡಿದ ಮೋಸಕ್ಕಾಗಿ ಈ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಹುಳುಗಳನ್ನು ನೀನು ಸೇರಬೇಕಪ್ಪ. ಸೇರಿ ಈ ಭಾರತಕ್ಕೆ ಅಂದ್ರೆ ಈ ಒಳ್ಳೆ ಸಮಾಜಕ್ಕೆ ವೀರ ಕೇಸರಿಯಾಗಿ ನೀವೆರಬೇಕು ತಂದೆ. ವೀರ ಕೇಸರಿಯಾಗಿ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಈ ಪಾಪಿ ತಲೆನ ತಪ್ಪು ತಿಳ್ಕೊಬೇಡ ತಂದೆ. ತಪ್ಪು ತಿಳ್ಕೊಬೇಡ. ದಯವಿಟ್ಟು ಈ ಪಾಪಿ ತಲೆನ ಕ್ಷಮಿಸಿ. ಆದರೆ ಯಾರೂ ಒಬ್ಬ ಧರ್ಮವೇ ದೇವರೆಂದು ಬಹಳ ಒಳ್ಳೆ ವ್ಯಕ್ತಿ ಕೈಗೆ ಸಿಗಬೇಕು. ಅಧರ್ಮವನ್ನು ಮೆಟ್ಟಿ ನಿಲ್ಲುವ ವೀರ ಕೇಸರಿ ನೀನಾಗಬೇಕು. ನೀನು ತಾಯಿಗಾಗಿರೋ ಅನ್ಯಾಯನ ನೀನು ಆ ಹೆತ್ತವಳ ಹೃದಯ ಅದೆಷ್ಟೊಂದು ಕ್ರೂರಿಯಾಗಿದೆ. ಹಳಬೇಡ ಹಳಬೇಡ, ನಾನು ನಿನ್ನನ್ನು ಜೋಪಾನ ಮಾಡ್ತೇನಪ್ಪ, ನಾನು ನಿನ್ನನ್ನು ಜೋಪಾನ ಮಾಡ್ತೇನೆ. ಅನ್ಯಾಯ, ಅನೀತಿ, ಅಧರ್ಮದಿಂದ ನಡೀತಾ ಇರುವ ಈ ಸಮಾಜ ಜನರಿಗೆ ಧರ್ಮದ ದಾರಿಯನ್ನು ತೋರಿಸುವ ಸಮಾಜ ಸುಧಾರಕ ನೀನಾಗಬೇಕಪ್ಪ. ನ್ಯಾಯ, ನೀತಿ, ಧರ್ಮವೇ ಉಸಿರುವಂತ ನಂಬಿಕೊಂಡು ಬಂದಿರುವ ಜನರನ್ನ ನೀನು ಕಾಪಾಡಬೇಕಪ್ಪ. ಮುಂದೊಂದು ದಿವಸ ಈ ಸಮಾಜದಲ್ಲಿ ವೀರ ಗಂಡುಗಲಿಯಾಗಿ ನೀನು ಬದುಕಬೇಕಪ್ಪ, ಗಂಡುಗಲಿಯಾಗಿ ಬದುಕ. ನಿನ್ನಂತಹ ಕರ್ಮದ ಕೂಸಿಗೆ ಧರ್ಮದ ಕೊಟ್ಟಿರೋ ನಾನು
ಇವತ್ತಿನಿಂದ ನಿನ್ನ ಹೆಸರು ರಮೇಶ 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 ರಮೇಶ. ನನ್ನ ಕೈಲಾದಷ್ಟು ಜೋಪಾನವಾಗಿ ನಿನ್ನನ್ನು ಬೆಳೆಸ್ತೇನಪ್ಪ, ಜೋಪಾನವಾಗಿ ನಿನ್ನನ್ನು ಬೆಳೆಸ್ತೇನಪ್ಪ. ಯಾವ್ಯಾವ ಹೂವು ಇದೆ ನೋಡ್ರಿ, ಎಷ್ಟು ಹೂವು ಇದಾವೆ. ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಜಾಜಿ ಹೂವು ಬೇಕಾ? ಯಾವ ಬಾ ಬೇಕಾ? ಹೆಂಗೆ ಬಾರಣ ಎಲ್ಲ ಮಾಡೋಣ ಬಾ, ಕೇಳಕ್ ಕೊಡ್ತೆ ಬಾರಣ. ನೀ ವ್ಯಾಪಾರ ಮಾಡು ಅಷ್ಟು ನಿಂತ್ಕೊಂಡು ಕೇಳ್ತಿದ್ರೆ ಹೌದಾ? ಅಲ್ಲಿ ನೋಡಿ ಯಾರೋ ಬರ್ತಾ ಇದ್ದಾರೆ. ಒಂದು ವ್ಯಾಪಾರ ನಮಸ್ಕಾರ ರೀ ಬಾಯ್ರ. ಅರೆ ಏನ್ರಿ ಅಲ್ಲ, ನೀವು ಬರೋ ಸ್ಟೈಲು ನಿಮ್ಮನ್ನೆಲ್ಲ ನೋಡಿದ್ರೆ ಒಂದ್ಸಲ ಎದ್ರೆ ಹೋದೆ, ಯಾರು ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲ ಮುಂಗಡೆಲ್ಲ ಹಾಕ ಬರೋ ಕಾಲ ಬಂತು ನೋಡ್ರಿ ಈಗ. ಅಲ್ಲ ನೀವು ನಮಸ್ಕಾರ ಹೇಳೋ ಬದಲು ಆ ಟಿಮ್ಮಿಟ್ ಯಾಕ್ರಿ ಹೇಳ್ತೀವಿ? ನಿಮ್ಮ ಮ್ಯಾಲ್ಗಿ ಏನು ಒಳ್ಳಾಡೋದಿದೇನ? ಅದೇ ದೇವ್ ದೊಡ್ಡ ಬಾಯಿ ಕೊಟ್ಟಾನ, ಇನ್ನೊಂದು ಅದೇ ಕೊಟ್ಟಾನ. ಅನಾರ ಬಾಯಿ ಬಾಯೇ ಕಡವರ್ತಾ ಇದ್ರಿ. ಅಲ್ಲ ನೀವು ತಂದೆ ಇದ್ರಿ, ನೀವು ಬನ್ನೇ ಬನ್ನ ಮಾಡ್ತೀರಿ. ಅಲ್ಲ ಏನ್ ಮಾತಾಡಕತ್ರಿ? ನಾನು ಕನ್ಯೆ ಹೇಳೋದು ನಿಮ್ಗೆ ಹೆಂಗ್ ಗೊತ್ತೈತ್ರಿ? ಅಲ್ಲ ದೇವರು ನಿಮ್ಗೆ ಒಟ್ಟು ಕೊಟ್ಟ ಅಮ್ಮ ಸೃಷ್ಟಿ ಮಾಡೋಣ ಭಾರಿ ಚಿನ್ನ ಮಾಡೋದು. ಕಿವಿ ಬಾಯಿ ಎಲ್ಲಿರ್ಬೇಕು ನಾವು ನೋಡೋದು ಕಾಣಿಲ್ಲ, ಬೇರೆ ನೋಡ್ತಾ ಇದ್ದೆ. ಅದು ನೀವು ಭಾರಿ ಸಿಕ್ಕಿದ್ರೆ ಕೊಟ್ಟು ಯೂಸ್ ಆಗ್ತಿರ್ತಿದ್ರಿ. ಎಷ್ಟು ಮಾತಾಡ್ತಾರೆ ಇವ್ರು. ಅಲ್ಲ ನಾವು ಲೈನ್ ನೋಡಿದ್ರೆ ಎಕ್ಸ್ಪರ್ಟ್ ರೀ. ಇನ್ನೇನು ಕಟ್ಕಾಡ್ತಿದ್ದೀವಲ್ಲ ಲೈನ್ ಅಂತಾರೆ. ಯಾವ ಹುಡುಗಿ ಕಪ್ಪು ಇದೆ, ಯಾವುದು ಬಿಳಿ ಚೆನ್ನಾಗಿ ಗೊತ್ತಿದೆ. ಹ್ಯಾಂಗ್ ಫಿಟ್ಟಿಂಗ್ ಮಾಡಬೇಕು ಹಾಗೆ ಫಿಟ್ಟಿಂಗ್ ಮಾಡ್ತಾರೆ. ಅಲ್ಲ ನೀವು ಒಂದೇ ಕನ್ನಡದ ಅದನ್ನೆಲ್ಲ ನಿಮ್ಗೆ ಯಾಕೆ, ನೀವೇನ್ ಮಾಡ್ತೀರಿ ಅಂತ ಹೇಳಿದ್ವಿ. ಅಲ್ಲ ಹುಡುಗಿ, ನೀವು ಹುಡುಗಿ ಆದ್ಮೇಲೆ ಹುಡುಗಿ ಹೇಳೋದು, ಗಂಡಸಾದ್ರೆ ಗಂಡಸು ಹೇಳ್ತೀರಿ. ಅಲ್ಲ ನಿಮ್ಮ ನಾಮಧೇಯ ಹೆಸರೇನು? ನನ್ನ ನಾಮಧೇಯ ಆಮೇಲೆ ಹೇಳ್ತೀನಿ. ನಮ್ಮೂರಿಗೆ ಬಂದವ್ರು ನೀವಲ್ವಾ, ನಿಮ್ಮ ನಾಮಧೇಯ ಹೇಳ್ತಾರೆ. ಅಲ್ಲ ನಿಮ್ಮ ನಾಮಧೇಯ ಹೇಳ್ಬೇಕ್ರಿ. ನನ್ನ ಹೆಸರು ಕವಿ ಅಂತ. ಈ ಮಧುಕರ ವಿಶ್ವನಾಥ ಕವಿ ಇದ್ದಾರೆ. ಏನು ಮಾಡಿ ಕೊಡ್ತಿರುತ್ತೆ ಹೇಳ್ತಾರೆ. ನಾನು ಎಣ್ಣೆ ತಗೋರು ಎಣ್ಣೆ ಬೇಕಂದ್ರೆ ಎಣ್ಣೆ ಸುಡ್ತೇನೆ ನಿಮಗೆ. ಓಹೋ, ಎಣ್ಣೆ ವ್ಯಾಪಾರ ಮಾಡುವವರು ಅಂತಾಯ್ತು. ಎಣ್ಣೆ ಯಾವ್ಯಾವ ಎಣ್ಣೆ ಇಟ್ಟಿದ್ದೀರ ನೋಡಿದ್ರೆ ನಮ್ಮದೆಲ್ಲ ಎಣ್ಣೆ ಐತೆ. ಯಾವಾಗ ಎಣ್ಣೆ ಬೇಕು ನಿಮಗೆ? ಎಲ್ಲ ಜಾತಿ ಎಣ್ಣೆ ಐತೆ. ನಾನು ತಂದಿದ್ದೆ ಒಂದು ಬಾರಿ ಎಣ್ಣೆ ಹಚ್ಚಿ ನೋಡ್ರಿ, ಒಗ್ಗರಣೆ ಕೊಟ್ಟು ಗಮ್ ಅಂತ ಇದ್ರಿ. ನಮ್ಮ ಕಪ್ಪೆ ತುಂಬ ಐತ್ರಿ. ಓಹೋ, ಭಾಳ ವ್ಯಾಪಾರಸ್ಥಳಾಯ್ತು. ಈ ಕಿಲ್ದಲ್ಲಿ ಪೂರ ಎಣ್ಣೆನೇ ಇಟ್ಕೊಂಡು ಬಂದಿರ. ಹೌದು, ನಿಮ್ಗೆ ಯಾವ ಜಾತಿ ಎಣ್ಣೆ ಬೇಕು ಕೊಡ್ತೀನಿ. ನಾವು ಹೆಣ್ಮಕ್ಳು ಅಂದ್ರೆ ಭಾಳ ಪ್ರೀತಿ, ಮತ್ತು ಹೆಚ್ಚೋ ಕಡಿಮೆ ನಾನು ಕೊಡ್ತೀನಿ. ಓಹೋ, ಹೆಣ್ಣು ಮಕ್ಕಳಿಗೆ ಎಷ್ಟು ಆಫರ್ ಅಲ್ಲ ಈಗಿನ ಕಾಲದಲ್ಲಿ. ನೋಡಿ ಎಷ್ಟು ಚಂದ ಮಾಡಿ ಹೆಣ್ಣು ಮಕ್ಕಳು ಒಂದಿದ್ದೆ ತಕ್ಷಣ ಕೊಡ್ತೇನೆ ಅಂತ ಹೇಳಿ. ಆಯ್ತು ಹೇಳ್ರಿ, ನಿಮ್ದು ಯಾವ್ಯಾವ ಎಣ್ಣೆ ಇದೆ ಅಂತ ತೋರಿಸ್ಬಿಟ್ಟು. ಅಲ್ರಿ ನಿಮಗೆ ಯಾವ ಥರ ಸುಲಿಬೇಕ್ರಿ? ಯಾವ ಥರ ಸುಲಿತೀನಿ? ಓಹೋ, ಹಂಗೂ ಇದೆ. ಆಯ್ತು, ನಿಮ್ಮ ಹತ್ರ ಯಾವ್ಯಾವ ಎಣ್ಣೆ ಇದೆ ಅಂತ ತೋರಿಸಿ ನಾನು ನೋಡ್ರಿ ಎಣ್ಣೆ ಬೇರೆ ಬೇರೆ. ಆದ್ರೆ ನೀವು ಕುಡ್ಕಿ ತಂದಿದ್ದೇವೆ.
ಬಂದಿದ್ದೀನಿ. ಅದಕ್ಕೆ ನಿಮ್ ಕುರ್ಕೆ ಇಲ್ಲ ಮಾಡಿದ್ರಿ. ನಮ್ಮ ಇರುವುದು ಮಾವು, ಸೇರು, ಕೊಲೆ, ಕೆಜಿ ಅರ್ಧ ಕೆಜಿ ಅರ್ಧ ಲೀಟ್ರು ಕೊಡ್ತೇನೆ. ಆಮೇಲೆ ನೀವು ಕುರ್ಕೆ ತಂದ್ರೆ ಮಾತ್ರ ನಿಮ್ ಕುರ್ಕೆ ದುಡಿತೀರಿ. ನಾನು ಕುಡ್ಕೆ ತಂದಿಲ್ಲ. ನಮ್ಮ ಮನೆ ಹೋಗುವ ಇಲ್ಲ ಆಗ್ತದೆ. ಬರ್ತೀರಾ? ನಿಮ್ಮ ಮನೆ ಬರೋದ ನೀವು ಬರ್ಬೇಕ್ರಿ, ಸಂಜೆ ಬರ್ಬೇಕ್ರಿ. ಸಂಜೆ ಬರ್ತೀವ್ರಿ. ಸಂಜೆ ಯಾಕ್ರಿ ಬರೋದಿದ್ರೆ ಈಗ ಬರ್ಬೇಕು. ಸಂಜೆ ಬಂದು ಏನು ಎಣ್ಣೆ ವ್ಯಾಪಾರ ಮಾಡ್ತೀರಿ? ಎಲ್ಲ ನಮ್ಮ ಮೇಲೆ ನಮ್ಮ ತಲೆಗೆ ಎಣ್ಣೆ ಹಾಕಿ ಹೋಗ್ತೀರಿ ನೀವು. ತಲೆಗೆ ಎಣ್ಣೆ ಹಾಕುದು ಮೈ ಹಾಕುದು ಎಲ್ಲವೂ ಐತ್ರಿ. ಆಯ್ತು ತೋರಿಸ್ತೀನಿ. ಮಗಕ್ಕಾಗಿ ಎಲ್ಲಿ ಬೇಕ್ರಿ? ಕೆಳಗೆ ಮೇಲೆ ಅದೆಲ್ಲ ಬೇಡ ಬಿಡ್ರಿ. ಈಗ ನೀವು ನಮ್ಗೆ ಎಣ್ಣೆ ತೋರಿಸಿ, ನಾನು ತಗೊಳ್ಳೋದು ಬೇಡ ಅಂತ ಆಮೇಲೆ ನೋಡಿ. ನಿಮ್ಮ ಮಾಪ ತೋರಿಸ್ರಿ. ನಮ್ಮ ಮಾಪ ಇಲ್ಲ, ನಿಮ್ದೇ ಮಾಪ ತೆಗಿರಿ ಎಣ್ಣೆ. ನಮ್ಮ ಮಾಪ ಜಾಸ್ತಿ ಎಣ್ಣೆ ಬೇಕ್ರಿ, ಕೊಡ್ತೀನಿ ನೋಡಿ. ಸಾದಾ ಸೀದಾ ಎಣ್ಣೆ ಇಲ್ಲ. 30, 60, 90 ಎಲ್ಲ ಮಂದಿ ಎಣ್ಣೆ ಇಟ್ಟಿದ್ದಾರೆ. ಇಲ್ಲಿ ಎಲ್ಲಿ ಸಿಗ್ತಾರೆ? ಎಳ್ಳೆಣ್ಣೆ, ತೆಂಗಿನೆಣ್ಣೆ ಎಲ್ಲಾದ್ರೂ ಸಂತಿಗೆ ಬೇಕಾ? ಸುಬ್ರಹ್ಮಣ್ಯ ಟೀಚರು ಭಾರಿ ಬೆಟ್ಟವ್ರಿ. ನೀವು ವ್ಯಾಪಾರ ಮಾಡುವಂತ ತರ್ಟಿ ಕೊಟ್ಟ ಹಂಗೆ ಇವರು ಹೇಳಿದ್ರು. ಮತ್ತೊಂದು ಟೀಚರ್ ನೆನಪು ಅವ್ರು ಮಾಲಾ ಟೀಚರ್ ರೀ. ಮಾಲಾ ಟೀಚರ್ ಶೇರ್ ಕೊಟ್ಟಾರೆ. ಶೇರ್ ನೋಡಿ ನೋಡಿ 30, 60 ಈಗ ಮಾಡೋ 60 ರೀ. ನೀವು ಮಾಡ್ತೀರಿ ಯಾರು ಅಲ್ಲ, ಇವ್ರು ಈ ಎಣ್ಣೆ ವ್ಯಾಪಾರ ಮಾಡ್ತಾವ್ರಿಯೋ ಹೆಂಡದ ವ್ಯಾಪಾರ ಮಾಡ್ತಾವ್ರಿಯೋ? ಎಣ್ಣೆ ಒಂದು ಬರೀ ಕಣ್ಣ ನೋಡ್ರಿ. ಎಣ್ಣೆ ಹಾಕಿ ಭಾಳ ಬೆಟ್ಟ ಐತ್ರಿ. ಒಂದು ಬರೀ ಒಗ್ಗರಣೆ ಕೊಟ್ಟರೆ ನೀವು ಬಿಡುದಿಲ್ಲ. ನಮ್ಮಿಂದೆಲ್ಲ ಬಂದಿದ್ರಿ. ಆಯ್ತ್ರಿ, ನಮ್ಮ ಮೋಣಿ ಕಡೆ ಬರ್ರಿ, ನಿಮ್ಮ ಎಣ್ಣೆ ನಾನು ತಗೊಳ್ತೇನ್ರಿ. ಸಂಜೆ ಬರ್ತೇನ್ರಿ. ಈ ಖುಷಿ ಒಂದು ಹಾಡು ಮಾಡ್ರಿ. ಅವ್ ನಾನು ಮಾಡ್ತೀನಂತೆ. ಮಾಡ್ತೀನಿ.
ಅಲ್ಲ ಅಲ್ಲ ಯಾವ ಎಣ್ಣೆ ವ್ಯಾಪಾರ ಎಣ್ಣೆ ವ್ಯಾಪಾರ ಮಾಡ್ತೇವೆ. ಎಲ್ಲ ಎಣ್ಣೆ ಅಂದ್ರೆ ಗಂಡಸರಿಗೆ ಶೇಂಗಾ ಎಣ್ಣೆ ಕೊಡ್ತೇವೆ, ಗಂಡಸರಿಗೆ ಬೇರೆ ಎಣ್ಣೆ. ಶೇಂಗಾ ಎಣ್ಣೆ ಹೊನ್ನೆ ಎಣ್ಣೆ ಎಣ್ಣೆ ಇರ್ಬೇಕು. ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ. ಪತಿಯ ನಿಮ್ಮ ಅಪ್ಪ ಕುಡಿತಾನೆ ನೀ ಯಾರು ಇಲ್ಲಾಗಿದ್ದ ಕುಡಿತೀರಾ ಎಣ್ಣೆಯಪ್ಪ ನಾನು ನೋಡಿದೆ. ಆ ಎಣ್ಣೆ ಶೇಂಗಾ ಎಣ್ಣೆ ಹೊನ್ನೆ ಎಣ್ಣೆ ಹೆಸರಿಗೆ ಬದಲಾಯಿಸ್ಬೇಡ ಕೊಡ್ತೀವಿ ಅಪ್ಪ ಇಬ್ರು ಎಣ್ಣೆ ಕೊಡ್ಬೇಕು ಅಂದಾಗ ನೋಡದಮ್ಮ ನನ್ನ ಮಗಳು ವಯಸ್ಸಿಗೆ ಬಂದಾಳ. ನಾನು ಈ ಸದ್ಯ ಮದುವೆ ಮಾಡೋ ಯೋಚನೆಯೂ ನನಗಿಲ್ಲ. ನಾನು ತುಂಬಾ ಬಡವನು. ಅದಕ್ಕಾಗಿ ನೀನು ಎಣ್ಣೆ ಏನಾದ್ರು ಸಪ್ಲೈ ಮಾಡ್ತೀನಿ ಅಂದ್ರ ಅಲ್ಲ ನನಗೊಂದು ಡೌಟು ಇದು ಯಾಕೆ ದೊಡ್ಡ ಬಂದಿದೆ ಹಂಗೆ ಅಲ್ಲ ಮಗಳ ಭಾರಿ ಕಷ್ಟ ಆಯ್ತು. ಮದುವೆ ಆಯ್ತಾ ನಂಗೆ? ಮದುವೆ ಆಗೋದೇನು ಇರಲಿ ನೋಡ, ನನ್ನ ಮಗಳ ನಾನು ದೊಡ್ಡ ಶ್ರೀಮಂತರಿಗೆ ಕೊಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೀನಿ. ನೀನು ಆ ಎಣ್ಣೆ ವ್ಯಾಪಾರ ಅದು ಇದೆಲ್ಲ ಬಿಟ್ಟು ಒಳ್ಳೆ ಕೆಲಸಗಾರನಾಗಿ ಇರ್ತಿ, ನಿನ್ನ ಮಗಳು ಕೊಡ್ತೀನಿ ಏನಲ್ಲ ಅಲ್ಲನಾ? ವ್ಯಾಪಾರ ಮಾಡೋದು ಎಣ್ಣೆ ನೋಡ್ರಿ ಬಂದ್ಬರಿ ರುಚಿ ನೋಡ್ರಿ. ನಾವು ಇಬ್ಬರು ಒಟ್ಟಿಯಾಗಿ ವ್ಯಾಪಾರ ಮಾಡ್ತೀವಿ. ಒಂದು ಹೆಚ್ಚೆ ಇರ್ತಾರ, ಒಂದು ಕಡಿಮೆ ಇರ್ತಾರ. ಆದ್ರೆ ನಮ್ಮ ಸಾಮಾನು ಅವ್ರು ಇಟ್ಕೊಳ್ತಾರ, ಅವ್ರ ಸಾಮಾನು ನಾಯಿ ಮಗಳ ನಾವು ಜೋಡಿ ಜೋಡಿಯಾಗಿ ಹೋಗ್ತಿದ್ರಿ. ಈ ನನ್ನ ಮಗ ಸಾಮಾನು ಅದು ಒತ್ತಿ ಒತ್ತಿ ಹೇಳ್ತಾನ. ಇವನು ಭಾರಿ ದೊಡ್ಡದೈತಿ ಮಗಳ. ಇವನ ಹತ್ರ ಜಾಸ್ತಿ ಮಾತು ಬೇಡ, ನಾಳೆ ನೋಡ್ಕೊಳ್ಳೋಣ ನಡಿ. ಅಪ್ಪ. ನೋಡ ಹೋಗಿ ಸುಮ್ಮನೆ ಬಂದ್ಬಿಡು, ಸುಮ್ಮನೆ ಮಾತಾಡೋದು ಹಿಂಗ್ ಬಂದ್ಬಿಡ್ಬೇಕು. ಮತ್ತೆ ಏನಾರ ಈಗ ಕಮ್ಮಿ ಮಾಡಿದ್ರೆ ನಮ್ಮ ಅಪ್ಪ ಬೈತವನೆ. ಹೋಗ್ತೇನೆ. ಹಾ ಹೋದ ಹೋಗು ನಾನು ಹೋದೆ. ಕಣ್ಣಿಟ್ಟ ಹೆಣ್ಣನ್ನ ಬಿಟ್ಟ ದಾಖಲೆ ಇಲ್ಲ. ಇದ್ದ ಕೆರೆಯಿಂದ ತಪ್ಪಿದವನು ನಾನಲ್ಲ. ಹೆಸರು ಕವಿ. ಕವಿ
ಒಳ್ಳೆಯ ಮಾತು. ಇನ್ನೇನಣ್ಣ, ನಮ್ಗೆ ಇಂಥ ಅಣ್ಣ ಸಿಕ್ಕಿರುವಾಗ ಇನ್ನೇನ್ ಬೇಕು ಅಂತ ಅಪ್ಪನ ಹತ್ರ ಕೇಳ್ತಾ ಇದ್ದೆ. ಅದನ್ನ ಜಾಸ್ತಿ ಮಾತು ಮುಂದುವರಿಸಲಿಕ್ಕೆ ಹೋಗ್ಬೇಡ ಅಣ್ಣ. ಬಾಯ್. ನಿನ್ನಂಥ ಮುತ್ತಿನಂಥ ಅಣ್ಣ ಸಿಕ್ಕಿದೆ ನಿಂತ ಆಯ್ತು ಅಂದ್ರೆ 100 ಕಾಲ ಅಷ್ಟ ಅಲ್ಲ, 1000 ಕಾಲ ಕೂಡ ನಾನು ಸುಖವಾಗಿ ಬಾಳ್ತೀನಿ ಅಣ್ಣ. ಮುಗೀತಾ? ಇನ್ನಿದೆಯಾ? ಮಗಳೇ, ಈ ನಿನ್ನ ಅಣ್ಣನ ಬಗ್ಗೆ ಎಷ್ಟೆಷ್ಟು ಪ್ರೀತಿ ನಾನು ಆ ಭಗವಂತನ ಹತ್ರ ಬೇಡ್ಕೊಳ್ಳೋದು ಒಂದೇ ಒಂದು, ಈ ನಿನ್ನ ಪ್ರೀತಿ ಯಾವತ್ತೂ ಶಾಶ್ವತವಾಗಿರಲಿ ಅಂತ ಬೇಡ್ಕೊಳ್ಳೋದು. ಅಪ್ಪಾಜಿ, ನೀವೆಲ್ಲರೂ ಈ ಅನಾಥದ ಮೇಲೆ ಇಟ್ಟ ಪ್ರೀತಿಗೆ ನನ್ನ ಈ ಜನ್ಮ ಪೂರ್ತಿ ಚಿರಬೇಕಪ್ಪ. ಯಾಕಂದ್ರೆ ಶವದ ಬೀದಿಯ ಮೂಲೆಯಲ್ಲಿದ್ದ ಈ ಕೂಸನ್ನು ಎತ್ಕೊಂಡು ಬಂದು ನನಗೆ ಮರು ಜನ್ಮ ನೀಡ್ತಿಲ್ಲ. ನನ್ನ ಈ ಜನ್ಮ ಇಷ್ಟೇ ಅಲ್ಲ ಅಪ್ಪಾಜಿ, ಇನ್ನು 7 ಜನ್ಮ ಜೇತು ಬಂದದ್ದು ನಿಮ್ಮನ್ನ ತೀರ್ಸೋದಕ್ಕಾಗಲ್ಲ ಅಪ್ಪಾಜಿ. ಒಂದು ಸಾರಿ ಇಂತ ಮಾತಾಡಿದ್ರೆ ನನ್ನ ರಾಣಿಯಾಗಿದೆ ನಿಮಗೆ. ಹೌದು, ಸತ್ಯವಾಗಿ ಹೇಳ್ಬೇಕು, ಆ ದೇವರ ಸಾಕ್ಷಿಯಾಗಿ ಹೇಳ್ಬೇಕು ಅಂದ್ರೆ ನೀನು ನನ್ನ ಪಾಲಿನ ದೇವರಪ್ಪ. ಯಾಕೆ ಹೇಳ, ರಕ್ತ ಸಂಬಂಧವೇ ಇಲ್ಲದೆ ಇರೋ ಆ ನಿನ್ನ ತಮ್ಮ ಸತೀಶ್ ಅವನು ತಮ್ಮ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರಮ್ಮ. ಅವ್ರು ಕಲೀಲೇ ಇಲ್ಲ, ಅವ್ರು ಕಲೀಲೇ ಇಲ್ಲ. ಆದ್ರೆ ಆ ನನ್ನ ಮಗ ಸತೀಶ್ ಓದಿಸ್ತಾ ಇದ್ದಾರಮ್ಮ, ಓದಿಸ್ತಾ ಇದ್ದಾರಮ್ಮ. ಹೌದಪ್ಪ, ಹೌದು. ಕಷ್ಟನೇ ಇರಲಿ ಇಷ್ಟನೇ ಇರಲಿ, ನನ್ನ ತಮ್ಮ ಸತೀಶ ಓದ್ಬೇಕು. ಓದಿ ಎಲ್ಲರೂ ನೋಡೋ ಹಾಗೆ ದೊಡ್ಡ ಸರ್ಕಾರನಾಗಬೇಕು. ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿ ಎಲ್ಲರ ಕಣ್ಣೆದುರು ಅಚ್ಚೊತ್ತಿ ಕಾಣಬೇಕು ನನ್ನ ತಮ್ಮ ಸತೀಶ. ನೋಡಪ್ಪ, ಅದಕ್ಕೆ ಬೇಕಾದಷ್ಟು ಖರ್ಚಾಗಲಿ ನಾನು ಪ್ರಾಣ ಓದ್ತಾ ಇಲ್ಲ ಅದು ನನ್ನ ಓದ್ತೀನಪ್ಪ, ಓದ್ತೇನೆ. ಅದು ನನ್ನ ಕರ್ತವ್ಯ ಅಪ್ಪ. ಅಪ್ಪ, ಮಾತು ಮರದಲ್ಲಿ ಹೇಳೋದನ್ನ ಮರ್ತ್ಬಿಟ್ಟೆ. ನೋಡಪ್ಪ, ಹತ್ತಿ ಹಣ ಅಂತ 10,000 ಹಣ ಬಂದಿದೆ. ಹೇಳ್ಕೊಳಪ್ಪ, ಆ ದುಷ್ಟ ಶ್ರೀಮಂತರನ್ನು ಕೊಟ್ಟು ನಮ್ಮ ಆಸ್ತಿಯ ಪತ್ರವನ್ನು ಇಸ್ಕೊಂಡು ಬಾರಪ್ಪ. ಈ ಹಣವನ್ನ ಆ ಶ್ರೀಮಂತರಿಗೆ ರಚಿಸಿ ಅವರ ಸಾಲದಿಂದ ಋಣಮುಕ್ತರಾಗಬೇಕಪ್ಪ. ಮಗನೇ, ಮತ್ತು ಯಾವತ್ತು ಶ್ರೀಮಂತ ಸಾಲ ಮಾಡೋದೇ ಬೇಡಪ್ಪ, ಸಾಲ ಮಾಡೋದೇ ಬೇಡಪ್ಪ. ಹೌದಣ್ಣ, ನಿಜ. ದುಷ್ಟರಿಂದ ನಾವು ದೂರ ಇರೋದೇ ಒಳ್ಳೆಯದು. ನನ್ನ ಆಸ್ತಿ ಯಾವುದೇ ಆಗಿದೆಯಮ್ಮ, ನನ್ನ ಆಸ್ತಿ ಯಾವುದೇ ಆಗಿದೆ. ಇಲ್ಲಿ ತನಕ ದುಷ್ಟ ಶ್ರೀಮಂತರಿಂದ ನಾವು ಬಡಬಾರ್ದು ಕಷ್ಟ ಅನ್ಕೊಳ್ತಿದ್ದೆ. ಈಗ ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಆ ಶ್ರೀಮಂತರ ಹಣ ಮುಟ್ಟಿದ ಕೂಡಲೇ ಮುಂದೆ ನೋಡ್ತಾ ಇರುವ ಶ್ರೀಮಂತರ ಆಟನ ಹೇಗೆ ಮಾಡ್ತಿಲ್ಲತ್ತ. ಮಗಳೇ, ಯಾವತ್ತೂ ಅಂತ ನೋಡಮ್ಮ. ಮಾಮೂಲಿ ತಾನೆ, ಅಣ್ಣಂದಿರ್ಬೇಕು. ಇನ್ನೇನು ಹಣ ಕಳಿಸೋ ಹಾಗೆ ಹೀಗಿಂತ ಬರ್ಬೇಕಾರೆ ಅಷ್ಟೇ ತಾನೇ. ಯಾಕಮ್ಮ ಆಗ್ತಿದ್ಯಾ? ಅವನು ನಿನ್ನ ಅಣ್ಣ ತಾನೆ, ನನ್ನ ತಮ್ಮ ತಾನೆ. ಶಾಕಮ್ಮ, ಅವನಿಗೆ ಏನು ಕಷ್ಟ ಇದೆಯೇನೋ. ಯಾಕಂದ್ರೆ ನಾವು ಕಳಿಸೋ ಅಲ್ಪ ಸ್ವಲ್ಪ ಹಣ ಅವನು ವಿದ್ಯಾಭ್ಯಾಸಕ್ಕೆ ಸಾಕು.
ಸಾಕಾಗ್ತದೆ ಅದಕ್ಕೆ ಕೇಳಿರ್ತಾನೆ ಏನಿದೆ ಅದು ಏನಿದೆ ಅಂತ ಓದ್ ನೋಡಮ್ಮ. ನೀವು ಹೇಳಿದ್ರೆ ನಾವು ಓದಲೇಬೇಕಲ್ಲ. ಪೂಜ್ಯ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗ ಸತೀಶ್ ಮಾಡುವ ವಂದನೆಗಳು. ನಾನು ಕ್ಷೇಮವಾಗಿದ್ದೇನೆ, ನೀವು ಕೂಡ ಕ್ಷೇಮವಾಗಿದ್ದೀರಿ ಅಂತ ನಂಬಿರುತ್ತೇನೆ. ನನಗೆ ಎಕ್ಸಾಮ್ ದುಡ್ಡು ಕಟ್ಟಲಿಕ್ಕೆ ಅರ್ಜೆಂಟಾಗಿ 50,000 ಹಣ ಬೇಕು, ತಕ್ಷಣವೇ ಕಳಿಸ್ಕೊಡಿ. ಇಂತಿ ನಿಮ್ಮ ಪ್ರೀತಿಯ ಮಗ ಸತೀಶ್. ಅಪ್ಪಾಜಿ ಹೇಳಿದ್ರಿ ಆ ಶ್ರೀಮಂತರ ಕಾಲಿಗೆ ಬಿದ್ದಾದ್ರೂ ಬೇಡ್ಕೊಳ್ಳೋಣ, ತಮ್ಮಲ್ಲಿ ಹಣ ಕಳ್ಸ್ಕೊಡ. ರಿಜಿಸ್ಟರ್ ಆಫೀಸು ಬಾಂಕ್ ತಗೊಳ್ಳಿಕ್ಕೆ ಇವಳು ಹೇಳುವ ಮಾತು ಸತ್ಯ. ಮೊದಲು ಈ ಹಣವನ್ನು ಶ್ರೀಮಂತರಿಗೆ ಮುಗಿಸಬಹುದಲ್ಲ, ಆಮೇಲೆ ಏನಾಗುತ್ತೋ ಅಂತ ವಿಚಾರ ಮಾಡೋಣ. ನೋಡಿಯಪ್ಪ ಅಪ್ಪಾಜಿ ನಮಸ್ಕಾರ. ಹಾಗೇನೂ ಇಲ್ಲ ಶೆಟ್ರೆ, ನಾವು ನಿಮ್ಮ ಶ್ರೀಮಂತರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಶ್ರೀಮಂತರ ಬಗ್ಗೆ ವಿಚಾರ ಮಾಡಕತ್ತೀರಿ ಬಹಳ ಒಳ್ಳೆಯದಾದ ನೋಡಿ. ಯಾಕಂದ್ರ ಅದೇನು 10,000 ರೂಪಾಯಿ ಮತ್ತೆ ಅದಕ್ಕೆ ಬಡ್ಡಿ ಸೇರೇನ 17,000 ರೂಪಾಯಿ ಆಗೈತಂತ. ಅದನ್ನ ವಸೂಲಿ ಮಾಡ್ಕೊಂಡು ಬಾ, ಇಲ್ಲ ಬರ್ಕೊಟ್ಟು ಹೊಲ ಬಿಟ್ಕೊಡ್ತಿರೋ ಅಂತ ಕೇಳ್ಕೊಂಡು ಬಾ ಅಂತ ನಮ್ಮ ಸಾವುಕಾರ ಹೇಳಿ ಕಳ್ಸ್ಯಾರ ನೋಡಪ್ಪ. ಶೆಟ್ರ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾವು ತಿಳಿದುಕೊಂಡದ್ದು 10,000 ನಿಜ, ಆದ್ರೆ ಅದರ ಬಡ್ಡಿಯನ್ನ ತಿಂಗಳ ಕೊಡ್ತಾನೆ ಬಂದಿದ್ದೇವಲ್ಲ. 17,000 ಹೇಗಾಗೋದಕ್ಕೆ ಸಾಧ್ಯ? ಅಲ್ಲ ಶೆಟ್ರೆ, ಬಡ್ಡಿ ಹಣ ಕೊಟ್ಟಿದ್ದು ತಿಂಗಳು ಕೂಡ ಲಭಿಸಿಲ್ಲ. ಈಗಾಗಲೇ ಎಷ್ಟೊಂದು ಹಣ ಕೇಳಿದ್ರೆ ನಾವು ಕೊಟ್ಟೆ ಬಿಡ್ತಾರೆ ಅಂತ ನಿಮ್ಮ ಸಾವುಕಾರ ಅನ್ಕೊಂಡಿದ್ರೆ ಅದು ಅವನು ಭ್ರಮೆ ಅಂತ ಹೇಳಿ. ಯಾಕ ತಮ್ಮ ಸೀಟೆಗೆ ಅವ್ರು ಶ್ರೀಮಂತರು ಅದಾರು, ಶ್ರೀಮಂತರು ಅಂದ್ರೆ ನೀವು ನಿಮ್ಮ ಮತ ಪ್ರಕಾರ ಬಡವರಾದ್ರೆ ಸುಲಭ ದಮ ಕಟ್ಟಿಕೊಂಡಿದ್ರ ನೀವು. ಶೆಟ್ರೆ, ಮಾತಾಡೋ ನಾಲಿಗೆ ಚಿನ್ನದಂತ ಚೊಕ್ಕ ಇರ್ಬೇಕು. ಸಿಕ್ಕ ಮಾತಾಡಿದ್ರ ಬಡವರ ಸಿಟ್ಟು ದವಡಿಗೆ ಮೂಲ ಅಂತ ನಿಮ್ಮ ಸರ್ಕಾರಿಗೆ ಹೋಗಿ ಯಾಕೆ ತಮ್ಮ ಸೀಟಿಗೆ ಯಾಕೆ ಸೀಟಿಗೆ ಹೇಳ್ತೀರಿ? ಕತ್ತಿ ಯಾಕೆ ಕೈಯಾಗ ತಗೊಳ್ತೀರಿ? ನೋಡಪ್ಪ, ಕೊಡೋದಾದ್ರೆ ಹಣ ಕೊಡು, ಇಲ್ಲ ಬರ್ಕೊಟ್ಟು ಹೊಲ ಬಿಟ್ಕೊಡು. ಏನು ಬೇಸಪ್ಪ? ಏನ್ ಮಾತಾಡ್ತಿದ್ದೀರಾ ನೀವು? ಕೇವಲ 10,000 ಹಣಕ್ಕೋಸ್ಕರ 10 ಲಕ್ಷ ಬೆಲೆ ಮಾಡುವ ಹೊಲ ಬಿಟ್ಕೊಳ್ಳೋದಕ್ಕೆ ಸಾಧ್ಯ? ಅದು ಅಲ್ಲದೆ ನನಗೆ ವೀರ ಗಂಡು ಮರಿ ಅಂತ 2 ಗಂಡು ಮಕ್ಕಳಿದ್ದಾರೆ. ಅವರ ಮುಂದಿನ ಬಾಳ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಬೇಕಂದ್ರೆ. ನೋಡು ಶಿವಪ್ಪ, ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯನೋ ಇಲ್ಲ ನಮ್ಮ ಸಾಹುಕಾರರ ಹಣ ಮುಖ್ಯನೋ? ಶೆಟ್ರೆ, ಪದೇ ಪದೇ ಅದನ್ನು ಹೇಳಿ ಪ್ರಯೋಜನ ಇಲ್ಲ. ನಾವೇ ಕೂತ ನಿಮ್ಮ ಸಾವುಕಾರದ ಮನೆಗೆ ಭೇಟಿ ಆಗ್ತೀವಂತ ಹೇಳ. ಯಾಕೆ ತಮ್ಮ ಈ ಮಲ್ಲಪ್ಪ ಶೆಟ್ಟಿ ಮೇಲೆ ಭರವಸೆ ಇಲ್ಲ ನಮಗನ? ಭರವಸೆ ಅಲ್ಲ ಶೆಟ್ರೆ, ಇದು ನಮ್ಮ ಮತ್ತು ಶ್ರೀಮಂತರ ಮಧ್ಯೆ ಇರೋ ವ್ಯವಹಾರದ ಮಾತು. ಹೆಚ್ಚಿಗೆ ಮಾತು ಬೇಡ. ನಾಳೆ ನಾವೇ ಬಂದು ಭೇಟಿ ಆಗ್ತೀವಂತ ನಿಮ್ಮ ಸಾವುಕಾರನಿಗೆ ಹೋಗಿ ಹೇಳ. ನೋಡಿ, ಈ ವರ್ಷ ಮಳೆ ಇದೆ, ಬೆಳೆ ಸರಿಯಾಗಿ ಬಂದಿತ್ತು. ಹಾಗಾಗಿ ನಾವು ಸ್ವಲ್ಪ ಕಷ್ಟದಲ್ಲಿದ್ದೇವೆ. ಮುಂದಿನ ಬೆಳೆಗೆ ಖಂಡಿತ ಹಣವನ್ನ ಕಾಕೊಡ್ತೀವಿ ಶೆಟ್ಟ, ಕಾಕೊಡ್ತೀವಿ. ನೋಡು ಶಿವಪ್ಪ, ಇವತ್ತು ನಮ್ಮ ಸಾಹುಕಾರ ಹೇಳ್ಯಾರ, 2ರಾಗ ತೀರ್ಮಾನ ಮಾಡ್ಕೊಂಡ ಬಾ ಅಂತ ಹೇಳ್ಯಾರ. ಏನ್ ಮಾಡ್ತೀರಾ ನೀವೇ ವಿಚಾರ ಮಾಡಿ. ಶೆಟ್ರೆ, ಸಾಕ್ ಮುಚ್ಚ್ರೆ ಬಾಯ್ನ. ಎಪ್ಪೆಟ್ಟ ಹಣ್ಣಾಗೆ ಪದೇ ಪದೇ ಹೇಳ್ತಿರಲ್ಲ. ನಾವಿಷ್ಟಾದ್ರೂ ಬಡವ್ರಿ, ಬಡವ್ರ ಕಷ್ಟ ನಷ್ಟ ನಿಮ್ಗೆ ಹೇಳಿ ಗೊತ್ತಾಗಬೇಕು ಅಂತ. ಯಾಕವ್ವ ತಂಗಿಯವ್ವ, ನೋಡಕ್ ಜೋಟು
ತಿರುವಲ್ರಿ ಸಣ್ಣ ಮಕ್ಕಳು ಸುಧಾರಿಸ್ಕೋಬೇಕು. ಏನು ಸುಧಾರಿಸ್ಕೊಳ್ಳೋದು ಶಿವಪ್ಪ? ಸಣ್ಣ ಮಕ್ಕಳಂತೀರಿ, ನೋಡಾಕ ಲವ್ ಲವ್ ಮಾಡೋ ವಯಸ್ಸಿದಂಗೆ ಐತಿ, ಸಣ್ಣ ಮಕ್ಕಳಂತೀರಿ. ಇನ್ನು ನನ್ನ ಮಾತು ನಿನ್ನ ಬಾಯಿಗೆ ಹೊರಬಿದ್ರ ಈಗ ನಿನ್ನ ಕೊರಳಿಗೆ ಹೊಂಟೋಗು ಹೊಂಟೋಗು. ಹೋಗ್ತೀನೋ ಈ ರಮೇಶ ತಾಳ್ಮೆ ಕಳ್ಕೊಳ್ಳೋ ಬಂದು ಹೊಂಟೋಗಿದ್ದ. ಹೋಗ್ತೀನೋ ಹೋಗ್ತೀನಿ. ನನಗ ಅವಮಾನ ಮಾಡಿದ್ರಲ್ಲ, ನೋಡ ಮುಂದ ನಾಟಕ ಹೆಂಗಾಗತೈತೆ ಅಂತೇಳಿ ಮಾಡಿಸ್ತೀನಿ ಮಕ್ಕಳ ನಿಮಗೆಲ್ಲ. ಹಚ್ಚುತ್ತೀನಿ ಸಾವುಕಾರರ ಮನೆಗೆ ಬೆಂಕಿ. ಹಚ್ತೀನಿ ಮಗ. ಆಟೋ ಏನ್ ಕೆಲಸ ಮಾಡಿದ್ರು ನೀನು? ನಿನಗೆ ಬುದ್ಧಿ ಕಟ್ಟಿದೆಯಾ? ನಿನಗೆ ತಲೆ ಕಟ್ಟಿದೆಯಾ? ನಿನಗೆ ಅವ್ರ ಹತ್ರ ಆ ರೀತಿ ಮಾತಾಡ್ತಿಲ್ಲ. ಅವ್ರಿಗೆ ಶ್ರೀಮಂತರು ಏನು ಅಂತಿಮ ವಿಷಯ ಹೇಳಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀನ ನೀನು? ಯೋಚನೆ ಮಾಡ್ತೀನಪ್ಪ. ಪತಿ ನಮ್ಮ ಹತ್ರ ಹಣ ಇಲ್ಲ ಅಂತ ಪಡ್ಕೊಂಡು ಅದು ಅವ್ರ ವಯಸ್ಸಿನ ಸಂಬಂಧ ಅಲ್ಲ. ನೀವು ತಮ್ಮಯ್ಯ ಅಂತೂ ಸಾವುಕಾರನ ಗುಮಾಸ್ತಾದ ಇವನಿಗೆ ಇಷ್ಟು ಸೊತ್ತು ಬಂದು ನಮ್ಮನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಕುರಿತಾದ ನಂಬಿಕೆ ಬೇಡ. ಅಪ್ಪಾಜಿ ಬೇಡ ಅಪ್ಪಾಜಿ, ಸತೀಶ್ ಬಂದು ಹಣ ಕಳ್ಸೋದು ಬನ್ನಿ. ಆದ್ರೆ ಆ ರೀತಿ ಎಂತ ಕೆಲಸ ಮಾಡೋದು ಬಯಸೋದಲ್ಲ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಅಪ್ಪಾಜಿ ಆ ಶ್ರೀಭಕ್ತ ನನ್ನನ್ನು ಏನು ಮಾಡಬೇಕಾಗಲ್ಲ ಅಪ್ಪಾಜಿ. ಇವನು ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬರ್ತಾ ಇರೋ ಶಿವಪ್ಪ ಸಾಕಿದ ಮತ ಕಂಡು ನಾನು ಮನಸ್ಸು ಮಾಡಿದ್ರೆ ಆ ಸಾಹುಕಾರರಷ್ಟೇ ಅಲ್ಲ, 10 ಜನ ಸಾಹುಕಾರ ಎದುರು ನಿಂತು ತುಂಬಿಕೊಂಡಾಗಿ ಕತ್ತರಿಸಿ ಅವರ ನಷ್ಟವನ್ನು ಭೂತಾಯಿಯ ಮನೆಗೆ ಅರ್ಪಿಸುತ್ತೇನೆ. ಯಾವುದಕ್ಕೂ ಅವಸರ ಮಾಡಬೇಡ. ಮುಂದೆ ಏನಾಗುತ್ತೋ ಕಾದು ನೋಡು. ನಡೆಯಪ್ಪ. ಹೋಗಪ್ಪ. ಒಳಗೆ ಹೋಗಪ್ಪ ನೀನು. ನಡೆಯಪ್ಪ. ಬಂದ ಧನರಾಶಿಯ
ಸಾವುಕಾರರ ಮುಂದೆ ಹೇಳಲಿಲ್ಲ, ಈ ಮನೆಗೆ ಅವ್ರಿಗೆ ಬೆಂಕಿ ಇಡ್ಲಿಲ್ಲ, ಈ ಮಲ್ಲಪ್ಪ ಸಿಟ್ಟಿನೇ ಅಲ್ಲ. ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚತುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನೆಗಾಗಿ ಅವತಾರವೆತ್ತಿದ ಶ್ರೀಕೃಷ್ಣನ ಅವತಾರ. ಈ ಧರ್ಮರಾಜ ಎಂದು ಭಾವಿಸಿದ ಈ ಸುತ್ತ ಹಳ್ಳಿಯ ಜನರಿಗೆ ಗೊತ್ತು, ಇವನು ಧರ್ಮ ಕಾಯುವ ಧರ್ಮರಾಜನಲ್ಲ, ವಿಶ್ವ ಕೊಡುವ ಮಹಾರಾಜ ಎಂದು. ಸುತ್ತ ಹತ್ತಲಿನ ಜನರನ್ನ ಮಳ್ಳು ಮಾಡಿ ಈ ಜನರಿಂದಲೇ ದೇವರೆಂದು ಪೂಜಿಸಿಕೊಳ್ಳಲಿಲ್ಲ ಅಂತಾದರೆ ಇವನ ಹೆಸರು ಅನೇಕ ಧರ್ಮರಾಜನೇ ಅಲ್ಲ. ಎಂತ ಅವಮಾನ ರೀ ಸಾವುಕಾರ, ಎಂತ ಅವಮಾನ. ಇಂಥ ಅವಮಾನ ಹುಟ್ಟಿಟ್ಟು ದೊಡ್ಡ ಆದ್ರೂ ನನಗೆ ಬರಲಿಲ್ಲ ನೋಡಿ. ಎಂತ ಅವಮಾನ. ಶೆಟ್ಟಿ, ಏನಾಯ್ತು ಶೆಟ್ಟಿ? ನೇರವಾಗಿ ಮಾತಾಡು. ಅದೇ ರೀ, ಆ ನನ್ನ ಮಗ, ಅದೇ ಆ ನನ್ನ ಮಗ ಅಂದ್ರಿ ಮಾರಾರ, ಆ ನನ್ನ ಮಗ ಏನಂದ? ಏನಂದ ಶಿವಪ್ಪ? ಅದೇ ಅಂದ್ರಿ, ಆ ನನ್ನ ಮಗ ನಿಮ್ಮ ಸಾವುಕಾರನ ಮೆಟ್ಟಿ ಸೀಳ್ತೀನಿ ಅಂದ. ನಾ ತಿಂದು ಉಗುಳುವ ಅನ್ನದ ಅಗಲಿನಲ್ಲಿ ಜೀವನ ಮಾಡುವ ಆ ಬಡ ಬಿಕಾರಿ ನನಗೇ ಮಗ ಅಂತ ಕರೆದ. ಶೆಟ್ಟಿ, ಬರಲಿ, ಅವರು ಬರೋ ದಾರಿಯನ್ನೇ ಕಾಯ್ತಾ ಇದ್ದೀನಿ ಶೆಟ್ಟಿ. ಅವರನ್ನ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಮನೆಯ ನಾಯಿಗೆ ಹಾಕಲಿಲ್ಲ. ನಾನೇನಕ್ಕೆ ಶಿವಪ್ಪ ಅಷ್ಟು ಮಾಡ್ಬೇಕ್ರಿ ಸಾವುಕಾರ. ಆ ನನ್ನ ಮಕ್ಕಳಗ ಆ ಬೀದಿ ವಿಕಾರಿ ನನ್ನ ಮಕ್ಕಳಟ್ಟ ಹಾರಾಡ್ತಾರಂದ್ರ ಅವ್ರು ಗಂಟೆ ಕಾಣಿಸ್ಲಾಬೇಕು ಸಾವುಕಾರ, ಗಂಟೆ ಕಾಣಿಸ್ಲಾಬೇಕು. ಅಂದ ಹಾಗೆ ಅವನ ಮಗ ಆ ಪಾಪದ ಅದೇ ರೀ ಸಾವುಕಾರ, ನನಗ ಅಂದಿದ್ರೆ ಬೇಜಾರಿಲ್ಲ ಆಗಿರ್ತೀರಿ ಸಾವುಕಾರ. ಅನ್ನ ಕೊಡೋ ದಣಿ ನಿಮಗಂದ್ರೆ ಆ ನನ್ನ ಮಗ ನಿಮಗ ಅಂದಾನ. ಶೆಟ್ಟಿ, ಕೆರದು ಬಾಳುವ ಈ ಹತ್ತಿದ ಹರಪ್ಪುರಿಯನ್ನ. ಬರಲಿ, ಅವರು ಬರಲಿ, ಅವನ ತುಂಡು ತುಂಡು ಕತ್ತರಿಸಿ ಬಿಸಾಡ್ತೇನೆ. ನಮಸ್ಕಾರ. ಬೇಕೇ ಬಿಟ್ಟುದ ನಮಸ್ಕಾರಕ್ಕೆ. ಯಾಕೆ ಈ ರೀತಿಯಾಗಿ ಮಾತಾಡ್ತೀರಾ? ಮಾತು ಯಾವ ಮಾತು ಶಿವಪ್ಪ? ತುತ್ತು ಅನ್ನಕ್ಕೆ ಗತಿ ಇಲ್ಲದ ನೀನು ಗರ್ಭ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಅಂತಲ್ಲ, ಬಾಯಿಗೆ ಬಂದಂತೆ ಮಾತನಾಡಿ ಅಂತಲ್ಲ. ಇದಕ್ಕೆ ಕಾರಣ ನಿನ್ನ ಹಿಂದಿರುವ ಮಗನು ಅಥವಾ ಕೊಳತನದ ಸೊಕ್ಕು ನಿನಗೆ. ಅಲ್ಲ ಕಣ್ರೆ, ಈ ಊರಿಗೆ ನೀವು ಹುಲಿಗಳಿದ್ದಂಗೆ, ನಾವು ಹಸು ಹಸು ಇದ್ದಂಗೆ. ಹೀಗಿರುವಾಗ ನಾವು ನಿಮಗೇನಾದ್ರೂ ಮಾತಾಡೋಣ? ಅಂತಹ ಘಟನೆಗಳು ಯಾವುದೂ ನಡೆದಿಲ್ಲ. ಯಾಕೆ ಶಿವಪ್ಪ? ನಾನೇನ ಸಾವುಕಾರರ ಮುಂದೆ ಬಂದ ಸುಳ್ಳು ಹೇಳಕತ್ತೀನಿ? ಅಪ್ಪ ನಾಲ್ಕೆ ಪಿಕೆಯಲ್ಲಿ ನಿನ್ನಷ್ಟ ವಯಸ್ಸು ನಮ್ಮ ತಂದೆಗೂ ಆಗಿದೆ.
ಸಂಜೆ ಒಳಗೆ ಒಂದು ನನ್ನ ಹಣ ಇಲ್ಲ ನಿನ್ನ ಹೊಲ, ಎರಡನೇದು ನಿಮ್ಮಿಬ್ಬರ ಹೆಣ. ನೋಡಿ ಜನಗಳೇ, ಮುಂದಿನ ಬೆಳೆಗೆ ಖಂಡಿತ ನಿಮ್ಮ ಸಾಲವನ್ನು ನಾವು ತೀರಿಸ್ತೇವೆ ಅಂತೇಳಿ ಸಾಲ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಾಣದಿಂದ ಸಾಲ ತೀರೋಗಿದೆ. ಒಂದು ಪ್ರಾಣ ನಿಮ್ಮ ಕೈಯಲ್ಲಿ ತಡೆಗಳೇ, ನಿಮ್ಮ ಕೈಯಲ್ಲಿದೆ. ಅಪ್ಪಾಜಿ ಸಾವುಕಾರ ಹಣಕ್ಕಾಗಿ ಪ್ರಾಣ ಕೊಡೋದಕ್ಕೆ ನಾವೇನು ಕೈಗೆ ಬೆಳೆ ಕೊಟ್ಟಿಲ್ಲ. ಒಂದಿನ ಬೀಗಿಗೆ ಬಟ್ಟೆ ಸಮೇತ ಕೊಟ್ಟಾಗ ಇಸ್ಕೊಳ್ಳೋಕೆ ಅದೇನು ಧರ್ಮಸ್ಥಳದ ದಾನದ ಹಣವೇನೋ ಮಗನೇ? ನೋಡು, ಇಂದು ಸಂಜೆ ಸೂರ್ಯ ತಾಯಿಯ ಕಲ್ಪದ ಒಳಗೆ ಸೇರೋದ್ರೊಳಗೆ ಒಂದು ನನ್ನ ಹಣ ಎಲ್ಲ ನಿಮ್ಮಿಬ್ಬರ ಹೆಣ. ಅಣ್ಣ, ಸುಮ್ನೆ ಇದೆಯಾ? ಶ್ರೀಮಂತೆ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ದಯವಿಟ್ಟು ಏನು ಮಾಡ್ಬೇಡಿ. ಏನು ಚಂದ ಕಣ್ಣಿನ ನಾಟಕ ಮಾಡ್ತೀರಿ, ಬಹಳ ಚಂದ ನಾಟಕ ಮಾಡ್ತೀರಿ. ನಿನ್ನ ಕೆಲಸ ಏನು? ಸಾವುಕಾರ ಮನೆ ತಿಂದು ಬಿಸಾಕಿದ ಕೂಳನ್ನು ತಿಂದು ಸುಮ್ಮನೆ ಬಿದ್ದಿರ್ಬೇಕಾದ್ರೆ ಅದನ್ನು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ಕೊಚ್ಚಾಕ್ಬಿಡ್ತೀರ ಮಗನ. ಲೇ ಸಾವುಕಾರ, ಕೊಟ್ಟ ಮಾತಿನ ಪ್ರಕಾರ ಇನ್ನು ನಿನ್ನ 15 ದಿವಸದಲ್ಲಿ ನಿನಗೆ ಸೇರಬೇಕಾಗಿದ್ದ ಹಣ ಸೇರತ್ತೆ. ಆ ಮಾತಿಗೆ ತಪ್ಪಿದ್ರೆ ಏನ್ ಮಾಡ್ತೀವ ಮಾಡ್ಕೋ. ಮಾತಿಗೆ ತಪ್ಪಿದರೆ ಏನೂ ಇಲ್ಲ ರಮೇಶ, ನಿನ್ನ ಹೊಲ ನನಗೆ ಅಷ್ಟೇ. ನೋಡು, ನೀನು ನಿನ್ನ ತಂದೆ ಹತ್ರ ಹೇಳ್ತಾ ಇದೆಯಂತೆ ಪ್ರಾಣ ಹೋದ್ರೂ ಆ ಹೊಲದ ಕಾಗದ ಪತ್ರಕ್ಕೆ ಮಾತ್ರ ಸಹಿ ಮಾಡೋದಿಲ್ಲ ಅಂತ. ನೋಡು ರಮೇಶ, ನಿನಗೆ ಏಕೆ ಬೇಕು ಆ ಹೊಲದ ವಿಷಯ? ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿರದ ಪಾಪದ ಪಿಂಡ ನೀನು. ಅವರ ಬಗ್ಗೆ ನೀನು ಮಾತನಾಡಿದ್ರೆ ಯಾಕೋ ದುಡಿದು ತಪ್ಪು ಮಾಡ್ತೀಯ ನೀನು? ಸುಮ್ಮನೆ ನಾನು ಮಾತಾಡ್ತೀನಿ.
ಒಳಗೆ ಹೋಗ್ಬಿಡು. ಮುಚ್ಚಪ್ಪ ಬಾಯಿ. ಏ ಕನ್ಯಾ, ಬಿಡ ಅವ್ನ, ಬಿಡ. ಅಪ್ಪ ಏನ್ ಮಾಡ್ತಾ ಇದೀಯಪ್ಪ? ಜಗದೀಶ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ಎದುರೇ ನಿಂತು ಮಾತಾಡ್ತಿದ್ಯಾ ಮಗನೇ? ನನ್ನ ಎದುರು ನಿಂತೇ ಮಾತಾಡ್ತಾ ಇದ್ಯಾ? ಸುಮ್ಮನಿರಪ್ಪ. ಇಂಥ ತಪ್ಪು ಅಪ್ಪ ಮಾಡಿದೇನು ಬೆಪ್ಪ ಮಾಡಿದೇನು? ನಮ್ಮ ಅಜ್ಜ ಮುತ್ತಜ್ಜಿಂದರು ಧರ್ಮದ ಈ ಮನೆಯಲ್ಲಿ ಧರ್ಮವನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತ ಧರ್ಮರಾಜ ಅಂತ ಹೆಸರಿಟ್ರು. ಆದ್ರೆ ನೀನು ಬಡವರ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾ ಇದೀಯ. ನಿನ್ನಂತವನ್ನ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ವೈರಿ. ಇರಲಿ ಕರಿಯ, ಬಿಚ್ಚು ಅವನನ್ನ. ಶಟಲ್ ನಡೆಯೋಣ. ಬನ್ನಿ ಸಾವುಕಾರ. ಶಿವಪ್ಪ, ಬೇಸರ ಮಾಡ್ಕೊಬೇಡ. ಬೇಸರ ಮಾಡ್ಕೊಬೇಡ. ನನ್ನ ಅಪ್ಪ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಶಿವಪ್ಪ. ಚಿಚಿ, ನಾನು ಕ್ಷಮೆ ಕೇಳ್ತೀನಿ. ರಮೇಶ, ದಯವಿಟ್ಟು ನಮ್ಮ ಅಪ್ಪನನ್ನು ಕ್ಷಮಿಸಿ. ಶಿವಪ್ಪ, ದಯವಿಟ್ಟು ನಮ್ಮ ಅಪ್ಪನನ್ನು ಕ್ಷಮಿಸ್ಬಿಟ್ಟು. ಇಲ್ಲ ಚಿಕ್ಕ ಸಾವುಕಾರ, ನಿಮ್ಮಲ್ಲಿ ಸಾವುಕಾರತರ ಗುಣ ಇಲ್ಲ ಅಂತ ಕಂಡುಕೊಂಡೆ ನಾನು. ಇವತ್ತು ಈ ಬಡವರನ್ನ ಬದುಕಿಸಿದ ದೇವರು ನೀವು. ನಿಮಗೆ ನಾವು ಕೈ ಬಿಡಬೇಕು ಸಾಕು. ಇಲ್ಲ ರಮೇಶ, ಇನ್ನು ಮುಂದೆ ನಿಮಗೆ ಏನೇ ಸಹಾಯ ಬೇಕಾದ್ರೂ ನಾನಿದ್ದೀನಿ ನಿಮ್ಮ ಪಾಲಿಗೆ. ನನ್ನ ತಂದೆ ಮಾಡಿದ ಅಪರಾಧನ ದಯವಿಟ್ಟು ಕ್ಷಮಿಸಿ ಅಂತ ಕೈ ಬೇಡಿ, ಕೈ ಮುಗಿದು ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿಬಿಡು ರಮೇಶ, ಕ್ಷಮಿಸಿಬಿಡು ಶಿವಪ್ಪ. ಹೌದಣ್ಣ, ಅವರಿಷ್ಟು ಕೇಳ್ತಾ ಇದ್ದಾರೆ. ಆತದನ್ನ ಮರೆತು ದಯವಿಟ್ಟು ಕ್ಷಮಿಸಿಬಿಡು. ಶಿವಪ್ಪ, ಇವಳು ಸವಿತಾ ಬಹಳ ಒಳ್ಳೆ ಹೆಸರು. ತುಂಬಾ ತುಂಬಾ ಚೆನ್ನಾಗಿದೆ ಹೆಸರು. ನಿಮಗೆ ಏನೇ ಸಹಾಯ ಬೇಕಾದ್ರೂ ನಾನು ಶಿವಪ್ಪ, ನನ್ನ ನೆನಪು ಸದಾ ಇದೆ. ಸವಿತಾ ಅಮ್ಮ. ವಾಹ್. ಧರ್ಮ ತುಂಬಿದ ಮನೆಯಲ್ಲಿ ನನ್ನಪ್ಪ ಅಧರ್ಮದಿಂದ ತಾಂಡವವಾಡ್ತಾ ಇದ್ದಾನೆ. ಆದ್ರೆ ಬಡವರ ಮನೆಯಲ್ಲಿ ಎಂತಹ ರೂಪಸಿ. ವಾಹ್ ವಾಹ್. ಒಂದೇ ನೋಟದಲ್ಲೇ ನನ್ನ ಮನವನ್ನು ಸುಮ್ಮನೆ ಮಾಡಿಬಿಟ್ಟೆ. ಲಲಾಟ ಲಿಖಿತ ರೇಖ ಪರಿಮಾಷ್ಟದ ಶಕ್ಯತೆ. ಮದುವೆ ಅಂತ ಆದ್ರೆ ಇವಳನ್ನೇ ಆಗ್ಬೇಕು ಅಂತ ಅನಿಸ್ತಾ ಇದೆ. ನೋಡೋಣ ಯಾರ ಮನೆಯಲ್ಲಿ ಯಾರು ಬರ್ದಿದ್ದು ನೋಡೋಣ. ಕಡಲ ದಾಟಿ ಬಂದ
ಮಾತಾಡಕ್ಕಿಲ್ಲ ಅಂತ ನನ್ನ ಮಾನೆಲ್ಲ ಹರಿದಾಗ್ಬಿಟ್ಟಿಲ್ಲ ಮಗಳೇ. ಯಪ್ಪ ಎಷ್ಟು ವರ್ಷ ಆಯ್ತು? 18 ವರ್ಷ ಆಗಿತ್ತು. ಇದು ಮದುವೆ ಮಾಡಿಲ್ಲ, ನನಗಿಂತ ಸಣ್ಣಕ್ಕಿದ್ದವರಲ್ಲ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಆಡಿಸ್ತಿದ್ದಾರೆ ನೋಡಿ. ನಮ್ಗಿಂತ ಸಣ್ಣಕ್ಕಿದ್ದವರೆಲ್ಲ ಎಷ್ಟು ಜನ ಮದುವೆ ಆಗಿದೆ. ಕಾಲ ಬಂದ್ರಿ ಈಗ ಗಂಡಸರಿಗೆ ಚಪ್ಪಲ ಕಡಿಮೆ ಆಯ್ತಾ, ಹೆಂಗಸರಿಗೆ ಚಪ್ಪಲ ಜಾಸ್ತಿ ಆಯ್ತಾ? ತಡುವುದಿಲ್ಲ, ನನ್ ತಪ್ಪಲ್ಲ, ವಯಸ್ಸಿನ ತಪ್ಪು. ನೀನು ವಯಸ್ಸಿಗೆ ನನ್ನ ಮೆಟ್ಟಿಟ್ಟ ಮಗಳ. ಏನು ಚಿಂತೆ ಮಾಡಬೇಡ. ನಿನಗ ನೋಡ ನಮ್ಮ ಮನ್ಯಾಗ ಒಂದು ಚಂದ್ರು ಅಂತ ಹುಡುಗ ಇದ್ದಾನ, ಅವನ ಕೊಟ್ಟ ನಿನಗ ಮದುವೆ ಮಾಡ. ಏನು ಚಿಂತೆ ಮಾಡಬೇಡ. ಅಪ್ಪ ನಾ ಹೋದೆ. ಮದುವೆ ಮಾಡಿ ನೀ ಎಲ್ಲಾ ಹುಡ್ತಾ ಇದ್ರೆ ಎಲ್ಲ ಇದಾರೆ ಯಾರಾದ್ರೂ ಕೇಳು ಮದುವೆ ಮಾಡ್ತೀಯ? ಕೇಳು ಮಗಳ, ಯಾರು ಸಿಗ್ತಾರೆ ಅಂತ. ಅಲ್ಲ ಇವ್ರೆಲ್ಲಕ್ಕಿಂತ ಇವ್ರು ನೋಡಿ ಒಳ್ಳೆ ಮದುವೆ ಮಾಡ್ಕೊಡು. ಏನು ನಿಂದ ಊರವ್ರ ಮುಂದೆ ಎಲ್ಲ ತೋರ್ಸ್ಕೊಂತ ತಿರ್ಕೋಬೋದು. ನಮಗೆ ಸೂಜಿ ದಾರ ಕೊಡ, ಇದೆಲ್ಲ ಬರ್ತೈತಿ ರೊಕ್ಕ. ನೋಡ ನನ್ನ ಮಗಳ ಗಿಣಿಯನ್ನು ಸಾಕಿ ನೀನು ಚೆನ್ನಾಗಿ ನೋಡ್ಕೊಳ್ತಿ ಅನ್ನೋದಾದ್ರ ನಾನು ನಿನ್ನ ಮಗಳನ್ನ ಅದು ಬಿಟ್ಟು ಕತ್ತು ನಿನ್ನ ಕಟ್ಟು ಮಾಡ್ತೀನಿ ನಿನ್ನ ಎರಡೂ ಬದ್ದಿದ್ದು ಮಾಡ್ಬಿಡ್ತೀನಿ. ಅಲ್ಲೋ ಮಾವ, ನಿನ್ನ ಮಗಳ ಇಲ್ಲಿ ಮೊದಲ ಊರ ಕೆಟ್ಟವ್ರಿದ್ದಾರ. ಹೂ ಕೇಳೋ ನೆಪದಲ್ಲಿ ಬಂದು ಕೈ ಇಡ್ತಾರ, ಬುಟ್ಟಿಗೆ ಅವಸರ ಮಾಡ. ನೋಡ ಮಗಳ, ಇವ ಏನಾರ ಮಾತಾಡಕತ್ತಾನ, ಇವನ ಹತ್ರ ಸರಿಯಾಗಿ ಮಾತಾಡ. ನಿನ್ನ ಓಕೆ ಅಂದ್ರ ಮಾತಾಡ್ತೀನಿ. ಕೊಟ್ಟು ಬಂದ್ಬಿಡ್ತೀನಿ. ನಿನ್ನ ಅಳತಿ ಕೊಟ್ಟು ಬಂದ್ಬಿಟ್ಟು ಅಳತಿ ತಗೊಂಡು
ಮಗಳಾಗಿ ಎಲ್ಲಾದ್ರೂ ಟಚ್ ಮಾಡ್ದಿ ವಯಸ್ಸು ನನ್ನ ಮಗನ ನೀನು 3-4 ಕೂಟಿಲ್ಲ ಕೂಡ ಗರುಡ ಗಂಬದಿದ್ದಾನೆ ಚೋಳವಳು ಅಲ್ಲ ಮಾವ ಹುಷಾರ ಕಾಂತ ಬಿಡನೇನಾ ಹೌದೇ ಮದಿ ಯಾವಾಗ ಆಗ್ತಿ ಮದಿ ಇವಾಗ ಇವಾಗಲೇ ಆಗೋದು ತಾಯಿ ಕಟ್ತಿ ಯಾವ ತಾಯಿ ಬೇಕು ನೀಗ ಕಟ್ತೀಯನಾ ನಾವು ಅಳತಿ ತಕತ್ತೆ ಅಂತ ಹೇಳಿ ಒಳ್ಳೆ ಡ್ಯಾನ್ಸ್ ಮಾಡಿಸಿ ನಾಳೆ ತಕತ್ತೆ ಅಂತ ಹೇಳೋದ ಅಳತಿನೂ ಇಲ್ಲ ಮದ್ವೆನೂ ಇಲ್ಲ ಯಾರು ಮದ್ವೆ ಆಗೋರೇ ಇಲ್ಲ ಭಾಳ ಕಷ್ಟ ಮದ್ವೆ ಬಾರಣ್ಣ ಧನರಾಶಿನ ಜೀವನದಲ್ಲಿ ಸುಬೋಧದ ಸೂರ್ಯನ ಕಿರಣಗಳಂತೆ ಕಂಗೊಳಿಸುವ ಮಧುರ ಸ್ನೇಹವಾಗಿರುವ ನೀನು ಬಂದ ದಾರಿಯಲ್ಲೇ ಕಾಯ್ತಾ ಇದೆ ಕಣೆ, ಈ ಕಡೆ ಸ್ವಲ್ಪ. ಇನ್ನು ನಿನಗೆ ಸರಿಯಾದ ಸಮಯಕ್ಕೆ ನಾನು ಬಂದಿದ್ದು. ಆಯ್ತು. ಇಲ್ಲ ಅಂದ್ರೆ ದೇವ್ರೆ, ನಿತ್ಯವೂ ಕೂಡ ಒಂದೊಂದು ರಾಂಧಾಂತವಾಗ್ತಿದೆ ಮುಂದೆ ಹೇಗೆ ಏನು ಎಂಬುದೇ ಸ್ವಲ್ಪ ಚಿಂತೆ
ಪ್ರಪಂಚ ನಿಂತಿರೋದೆ ಕನ್ಯಾಮ ಭೂಮಿ ಮೇಲೆ ನೀನಾಗಿ ಗೊತ್ತಿದ್ರೆ ಈ ಪಾಪಿನ ಪಾಲಕ ಬಗ್ಗೆ ಹೇಗೋ ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಈ ಪಾಪಿ ನಾನಿಲ್ಲ. ನೋಡು, ದಯವಿಟ್ಟು ಹೆಣ್ಣಿಗೆ ಮರ್ಯಾದೆ ಕೊಟ್ಟು ಮಾತಾಡು. ನಿನ್ನ ತಾಯಿ ಕೂಡ ಒಂದು ಹೆಣ್ಣೆ ಮೊದಲ ಹೆಣ್ಣನ್ನು ಪೂಜಿಸುವ ಸ್ಥಾನ ಹೆಣ್ಣು ಕಳೆದು ಹೋಗಿದ ಕಡೆ ಅದು ನಿಮ್ಮ ಮೂಢನಂಬಿಕೆ. ಆ ಮೂಢನಂಬಿಕೆಯಿಂದಲೇ ಈ ಜಗತ್ತು ಕೆಟ್ಟ ಕಾಮದ ತೊಟ್ಟಿಲಲ್ಲಿ ಸಾಗ್ತಾ ಇದೆ. ಎಷ್ಟು ತೋರಿಸಿದೆ ನಿನಗೆ ಕಾಮ ಕಾಮಿನಿಯರ ಚೆಲ್ಲಾಟವನ್ನ. ಅಣ್ಣನ ಹೆಂಡತಿ ತಮ್ಮನನ್ನ, ತಮ್ಮನ ಹೆಂಡತಿ ಅಣ್ಣನನ್ನ, ಹೆಚ್ಚಕ್ಕೆ ಹುಟ್ಟಿದ ಮಕ್ಕಳನ್ನ ಬಯಸುವ ಕೆಟ್ಟದನ್ನು ತುಂಬಿರುವಾಗ ನೀವ್ಯಾರು? ನಾನ್ಯಾರು? ಸುಮ್ಮನೆ ಒಬ್ಬರ ಸರಿ ಇಲ್ಲ. ಪಾಪಿಷ್ಟ ಎಷ್ಟೊಂದು ಕರುಣೆಯಿಂದ ಕೇಳಿದ್ರು ಕೂಡ ಕಿಂಚಿತ್ತು ಕರುಣೆ ಮಾತಿರೋ ನಿನಗೆ. ನೋಡು, ನಿನಗೆ ಮನೆಯಲ್ಲಿ ಅಕ್ಕ ತಂಗಿ ಇರಬಹುದಲ್ಲ, ಅವ್ರನ್ನ ಮೋಸ ಪೌರುಷವಲ್ಲ. ನನ್ನ ಮನೆಯವರ ವಿಷಯವನ್ನು ಮಾತಾಡಿದ್ರೆ ನಿನ್ನ ಮನ ಬಂದಂತೆ ಶ್ರೀನಾರಾಯಣವಾದಿತು. ಸಿಕ್ಕಂತೆ ಮಾತಾಡ್ತೀಯ. ನಿನ್ನನ್ನ ಸಿಕ್ಕಂತೆ ಮಾತಾಡೋ ನೀನು ಕೂಡ ಹಾಗೆ ಇರ್ಬೇಕು ಬೇಕಾ? ನಾನಾಗಿಯ ಬಯಸಿ ಬಂದಿದ್ರೆ ಕಪಾಲಕ್ಕೆ ಹೊಡಿತೀಯದೆ. ನೋಡು, ಈ ಕೊಟ್ಟ ಏಟು ಸಮಾನವಾಗಬೇಕಂತಾದ್ರೆ ಮಗ ಬಂದಂತೆ ನಿನ್ನನ್ನ ಅನುಭವಿಸಿ ಈ ಜನರು ನಿನ್ನನ್ನ ನೋಡುವ ಶಕ್ತಿಯನ್ನು ಬೀರಿದಂತೆ ನಾನು ದಾರಿಯಲ್ಲಿ ಸಿಕ್ಕ ಒಂಟಿ ಹೆಣ್ಣನ್ನ ಈ ರೀತಿ ಅರಿಯೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಗಂಡಸರ ಜಾತಿಗೆ ಅವಮಾನ ನಿನ್ನಂತವರು. ನೋಡ, ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ. Get out! ನೋಡು, ಇದು ನನ್ನ ಸ್ವಂತ ವಿಷಯ. ಸುಮ್ಮನೆ ತಲೆ ಹಾಕ್ತೆ ಇಲ್ಲಿಂದ ಹೊರಟೋಗು. ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ಜೀವದಾನ ಮಾಡಿದ್ದೀನಿ, ನೆನಪಿಟ್ಕೋ. ಮುಚ್ಚ ಬಾಯಿ. ನನಗೆ ಜೀವದಾನ ಮಾಡಿದ್ದಕ್ಕೆ ನೀನ್ ಯಾರು? ನನ್ನ ಬೂಟ್ ಕಾಲಿಂದ ಒದ್ದು ಬಿಡ್ತಾ ಇದ್ದೆ. ಸುಮ್ಮನೆ ಹೊರಟೋಗ್ತಾ ಇದ್ದ. ನೀನು ಹೊರಟು ಹೋಗುವ ತಕ್ಷಣ ನೋಡ್ಲಿಕ್ಕೆ ನಾನೇನು ಸುಮ್ಮನೆ ಬಂದಿರಲೇ? ಬಂದಿದ್ದು ಏ ಮಗನೇ, ನೀನು ಯಾವತ್ತಿದ್ರು ಈ ಕೈಗೆ ಹರಕೆ ಇಟ್ಟ ಕುರಿ ಇದ್ದ ಹಾಗೆ ಸಮಯ ಸ್ವಾಮಿಸಿ ನಿನ್ನನ್ನ ಬಲಿ ಕೊಟ್ಟ ತಲ ರಾಜನೇ ಅಲ್ಲ. ನೀನು ಬಚ್ಚಿಟ್ಟ ಶೀಲದ ಮಡಿಕೆಗೆ ಕಳಂಕ ತಂದು ನಿನ್ನ ಗರ್ಭಗುಡಿಗೆ ನಾನು ಪೂಜಾಗಲಿಲ್ಲ ಅಂತಾದ್ರೆ ಅರ್ಥವಾಗ ನಿನ್ನಂತವ್ರನ್ನ ಎಷ್ಟು ದಿನ ನೋಡಿಲ್ಲ ನಾನು. ಸವಿತಾ ಅವರೇ, ಇಂಥ ಕಟುಕರು ಓಡಾಡೋ ಜಾಗದಲ್ಲಿ ನಿಮ್ಮಂತ ಹೆಣ್ಮಕ್ಳು ಅದು ಈ ಸಮಯದಲ್ಲಿ ಯಾಕೆ ಸವಿತಾ? ಅದು ನೀರಿಗೆ ಅಂತ ಬಂದೆ, ತುಂಬಾ ಬಿಸಿಲಿತ್ತು. ಕೊಡಲಿಟ್ಟು ಬರುವಷ್ಟರಲ್ಲಿ ಈ ಪಾಪಿ ನೋಡಿ ದೇವ್ರ ಹಾಕಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರು. ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಒಳ್ಳೆಯೋದಿಲ್ಲ. ನೋಡಿ ಸವಿತಾ, ನಿಮ್ಮ ಜಾಗದಲ್ಲಿ ಯಾರೇ ಇದ್ರು ನಾವು ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಂತ ಅನಾಥರನ್ನ ರಕ್ಷಣೆ ಮಾಡೋದು ನಮ್ಮ ಗಂಡು ಜಾತಿಯ ಕರ್ತವ್ಯ ಕೂಡ ಹೌದು. ಆದ್ರೆ ಇಂಥ ಕಾಮಕರು ಓಡಾಡೋ ಜಾಗದಲ್ಲಿ ಓಡಾಡಬಾರ್ದು. ನೀರಿಗಿಂತ ಬಂದಿದ್ದೆ ಅಷ್ಟರಲ್ಲಿ ಕಾಮಕ ಬಂದ್ಬಿಟ್ಟ ಗೊತ್ತೇ ಆಗಿಲ್ಲ. ಸವಿತಾ ಅವರೇ,
ಅವತ್ತು ನಿಮ್ಮ ತಂದೆ ಮತ್ತು ಅಣ್ಣನ ಜೊತೆ ನಿಮ್ಮನ್ನು ನೋಡಿದಾಗಿನಿಂದ ಊಟ ನಿದ್ದೆನೆ ಸೇರ್ತಾ ಇಲ್ಲ. ದೇವರು ನನಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟ, ಅಂತಸ್ತು ಕೊಟ್ಟ, ಎಲ್ಲ ಕೊಟ್ಟ. ಆದ್ರೆ ನೆಮ್ಮದಿಯೊಂದನ್ನು ಕೊಟ್ಟಿಲ್ಲ ನೋಡಿ. ಎಲ್ರಿಗೂ ಅಷ್ಟೇ ದೇವರು ಎಲ್ಲವನ್ನು ಕೊಟ್ಟಿರ್ತಾನೆ, ಆದ್ರೆ ಏನೋ ಒಂದು ಬಹಳ ಮುಖ್ಯವಾದದನ್ನ ಇಟ್ಕೊಂಡೇ ಬಿಡ್ತಾನೆ. ಏನ್ ಮಾಡೋದು? ಏನು ನಿಮ್ಮ ಮಾತುಗಳು ನಮಗೊಂದು ಅರ್ಥವೇ ಆಗ್ತಾ ಇಲ್ಲ. ನೋಡಿ ಸವಿತಾ ಅವರೇ, ನಮಗೆ ಗಂಡು ಮಕ್ಕಳಿಗೂ ಕೂಡ ನಾಚಿಕೆ ಅಂತ ಇರುತ್ತೆ, ನಿಮ್ಮ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ. ಉಳಿದೆಲ್ಲ ವಿಚಾರದಲ್ಲಿ ನಾವು ಧೈರ್ಯ ತೋರಿಸ್ಬಿಡ್ತೇವೆ, ಆದ್ರೆ ಒಂದು ಹೆಣ್ಣಿನ ಮುಂದೆ ನಿಂತಾಗ ನಮ್ಗೆ ಅದು ಧೈರ್ಯ ಸಾಕಾಗ್ತಾ ಇಲ್ಲ ಸವಿತಾ, ನಿಜವಾಗ್ಲೂ ಧೈರ್ಯ ಸಾಕಾಗ್ತಾ ಇಲ್ಲ. ಏನಿದು? ದಯವಿಟ್ಟು ಹಾಗೆ ಹೇಳ್ಬಿಡಿ ಶ್ರೀಮಂತೆ. ನೀವು ನೋಡಿ ಸವಿತಾ ಅವರೇ, ನನ್ನ ಬಾಳು ಕತ್ತಲಾಗಿತ್ತು. ಆ ಕತ್ತಲನ್ನು ಬೆಳಗೋ ಚಂದಮಾಮ ಶಿವಪ್ಪನ ಮನೆಯಲ್ಲಿದೆ. ಸವಿತಾ ಅವರೇ, ನಿಮ್ಮ ಹತ್ರ ಮಾತನಾಡಿದ್ರೆ ನನ್ನನ್ನು ಪೋಲಿ ಅಂತ ತಿಳ್ಕೊಂಡ್ಬಿಟ್ಟಾರೆ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ಹತ್ರನೇ ಆ ವಿಚಾರ ಮಾತಾಡ್ತೀನಿ, ಅದೇ ಸರಿ, ಹಾಗೆ ಮಾಡ್ತೀನಿ. ನೋಡಿ, ನಾವಿಬ್ರು ಹೀಗೆ ಮಾತಾಡೋದು ನೋಡಿದ್ರೆ ಇಲ್ಲಿ ಜನ ಸರಿ ಇಲ್ಲ, ಏನಾದ್ರೂ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಸವಿತಾ, ಏನ್ ಮಾಡೋಣ? ಕುಳಿತರು ಸವಿತಾ, ನಿಂತರು ಸವಿತಾ, ಮಲಗಿದ್ರೆ ಕನಸಿನಲ್ಲಿ ಸವಿತಾ. ಈ ಸವಿತಾ ನನ್ನ ಬಾಳಲ್ಲಿ ಬಂದು ನನ್ನವಳಾಗಿದ್ರೆ ಈ ಕನಸು ನನಸಾದ್ರೆ ನನ್ನಂತ ಭಾಗ್ಯಶಾಲಿ ನಿಜವಾಗ್ಲೂ ಬೇರೆ ಯಾರು? ನೋಡೋಣ. ನನ್ನ ಮದುವೆಯಾಗಿ ನಮ್ಮ ಮನೆಗೆ ಕರೆದುಕೊಂಡು ಹೋಗದಿದ್ರೆ ನಮ್ಮ ಅಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ ನಾನು. ಇದು ಮಾತು ಸವಿತಾ, ಇದು ಮಾತು. ಸಾಕಾಯ್ತು. ಮಾಲ ಬರಲಿ, ಇವತ್ತು ಮಾಲನ ಕೈ ಮೋದಿ ಆಗಬೇಕು ಅಂತೀನಿ. ಆ ಮಾಲ ಏನು ಹೊಲಕ್ಕ ನಾನು ಹೊಚ್ಚೆತ್ತಿ ಮಿಷಿನ್ ಚಾಲು ಮಾಡಿ ನೀರು ಹಾಕಿ ಒಳ್ಳೆ ಪೀಕ್ ತೆಗಿಬೇಕು ಅಂತ ಹತ್ತಿದ್ದೀನಿ. ಮಾಲ ನೋಡ್ತಾ ಇದ್ದೀನಿ ಯಾವ ಕಡೆ ಏನು ಗಾಣದೆಣ್ಣೆ ಮಾವ ಏನೋ ತೆಗೆಯಪ್ಪ ಹೊಂಟಾಗಿದೆ. ಅಲ್ಲ ನಿನ್ನಂತ ಕಂಸಟ್ಟ ತುಂಬಿರಿ. ನಾ ಕಂಸಟ್ಟಾಗಿ ನೀರು ತೆಗೆದ್ರೆ ಏನಾಗ್ತದೆ? ಬಹಳ ಪಸಂದ್ ಆಗ್ತದೆ. ಹಾಗಾಗಿ ನೀವು ಕಂಸಟ್ಟಾಗಿ ನೀರು ತೆಗಿಬೇಕು, ಒಳ್ಳೆ ಪೀಕ್ ತೆಗಿಬೇಕು ಅಂದ್ಕೊಂಡಿದ್ವಿ. ತಲೆಯಲ್ಲಿ ಸಾಮಾನು ಏನಾದ್ರು ಇದೆಯಾ? ತಲೆ ಸಾಮಾನು ಅಂದ್ರೆ ಕೆಲವು ಸಾಮಾನು ಏನ್ ಮಾಡುದು? ಅಲ್ಲ ನಾವು ಓಹೋ, ಅಲ್ಲ ನೀವೇನ್ ನಾನು ಕಂಜಿ ಪಿಂಜಿ ಅಂತ ತಿಳ್ಕೊಂಡಿದ್ರಿ ಏನ್ರಿ? ನಾನು ಹುಟ್ಟಬೇಕಿದ್ರೆ ಎಷ್ಟು ಕಷ್ಟಪಟ್ಟು ಹುಟ್ಟಿಸಿದಾನೆ ತೆಗಿಕೊಟ್ಟಿದ್ರಿ. ಅಲ್ಲ ನಿಮ್ಮಪ್ಪ ಕಾಕ ಕಾಕ ಅಂತ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬೇಗ ಮದುವೆ ಆಗುವ ಬಾ. ನಿಮ್ಮ ಮತ್ತೆ ಕಾಲ್ ಮ್ಯಾಲ್ ಮಾಡ್ತಾನೆ ಉಗ್ಗಿ ಉಂಟ್ರಾಯ್ತು ಬಿಡ. ಚಂದು ಮಾವ. ಅಲ್ಲ ಇವ್ರು ಯಾರ್ರಿ? ನನ್ನ ಮಾವ ಬ್ರಹ್ಮ ಹುಟ್ಟಬೇಕಾದ್ರೇನೋ ನಿದ್ರೆ ಮಾಡಿರ್ಬೇಕು. ಹಾಗಾಗಿ ಅಜ್ಜ ಬಾಯಿ ಸುಟ್ಟಾನೆ. ಹೆಂಗೈತಿ ಮೈಗೆ ಏನೋ ಮಾತಾಡ್ತೀರಾ? ಏನ್ ಸುಮ್ಮನೆ ಜಗಳಾಡ್ತಿರ್ರಿ? ಇಬ್ರು ಆ ಥರ ಯಾಕೆ ಜಗಳಾಡಕತ್ತೀರಿ? ನಾನು ಮಾವ ಅದನ್ರಿ, ನೀನ್ ಯಾಕೆ ಹಂಗಾರ ಆಕಿ ನನ್ನ ಮಾವನ್ ಮಗಳ ಅಂದ್ಮೇಲೆ ನಾನೇ ಮದ್ವೆ ನೋಡ. ಅಲ್ಲ ನೀ ಮದುವೆ ಆಗು, ನೀ ಮದುವೆ ಆದ್ರೆ ನಂಗೆ ಬೇಜಾರಿಲ್ಲ. ನನಗೂ ಗಂಡಸ್ ಕಾಲ ಐತ್ರಿ, ಗಂಡಸ್ ನಾನು ಮದುವೆ ಆಗ್ಬೇಕು. ಈ ಗಂಡಸ ಅಲ್ಲ ಅಂದವ್ರು ಯಾರ? ಒಂದೈತಲ್ಲ ಈ ಕಡೆ ಯಾಕೆ ಜಗಳಾಡಕತ್ತೀರಿ ಇಬ್ರು? ನೀವ್ ನಾನ್ ಬೇಕು ನಾನ್ ಬೇಕಂತ ಜಗಳ
ಜಗಳಾಡಕತ್ತೀರಲ್ಲ ಬಿಟ್ಬಿಟ್ಲಾ? ಅದೇ ನಾನೀಗ ಚಂದು ಮಾಮ ಮದುವೆ ಆಗತ್ತಿ ಅಲ್ಲ ನೀನ್ ಚೆಂಡು ಮಾವ ಮದುವೆ ಆಗ್ತಿ ಚೆಂಡು ಮಾವ ಹೋದ್ರು ಮಾವ ಇದ್ದಾನ ಕರೆಕ್ಟ್ ಐತಿ ಹಾಗಾಗಿ ಚೆಂಡು ಮಾವನೇ ಮದುವೆ ಆಗ ಅವ್ನು ಮದುವೆ ಆಗಿ ನೀನ್ ತಾಳಿ ಕೊಟ್ಟು ಯೋಗ ಐತಿ ಆದ್ರೆ ರಾತ್ರಿ ನಾವು ಬರ್ತೀವಿ ಚೆಂಡು ಮಾವ ಏನ್ ಮಾಡ್ತಾರ ನಾನೇನ್ ದ್ರೌಪದಿ ಅಂತ ಮಾಡಿದ್ರಿ ಅನ್ಕೊಂಡನೋ ಮಗನ ಅಂದ್ಕೊಂಡ ನೀ ಚಂದ್ರು ಅಂದಾಗ ಅಂದ್ಕೊಂಡ ನೋಡ ನೀನು ಒಳಗಂದೊಳಗ ಕುಣಿ ತೋಡ ಮಗ ಇದ್ದಿ ಅಂತ ಗೊತ್ತಾಯ್ತು ಬಿಡಲೇ. ಅಲ್ಲ ಚೆಂಡು ಮಾವ ನಮಸ್ಕಾರ ನೀನು ಇದ್ದೇವೆ ಅಲ್ಲ ಇದೇ ಖುಷಿ ನೀ ತಾಳಿ ಕೊಟ್ಟು ನೀ ಕಾಲು ಕಟ್ಟಿ ಹೋಗ್ಯದೆ ನೀ ಮಾವಿಡಿ ತಾಳಿ ಕಟ್ಟಿ ನೀವು ಯಾರ್ದೋ ಬಸ್ರಿಗೆ ನೀನ್ ತಂಗಿ ಆಗಬೇಡ ನಾ ಮದುವೆ ಆಗ್ತೀನಿ ಮಾವ ನಾ ಮದುವೆ ಆಗ್ತೀನಿ ಎರಡು ನಾಯಿಗಳು ನನ್ನ ಮಗಳಿಂದ ಬಿದ್ದವ. ಒಂದು ಗಂಡು ನಾಯಿ ಒಂದು ಅರಗಂಡು ನಾಯಿ ಮನ ಹಾಳಾಗ ಮಗಳು ಕೊಟ್ಟು ನೋಡ ಗಂಡ ಅರ್ಗಂಡ ತೋರ್ಸ ಬಿಡ್ತೀನಿ. ನನ್ನ ಮಗಳು ಕೊಟ್ಟು ನೀನಲ್ಲ ಬೀದಿ ನಾಯಿನು ಗಂಡ ಹೆಣ್ಣು ತೋರ್ಸಲ್ಲ. ಯಪ್ಪ ಇವ್ರಿಬ್ರು ನಾನು ಮದುವೆ ಆಗ್ತೀನಿ ಅಂತ ಹೊದ್ದಾಡ್ಕೊಂಡು ಇಬ್ಬರು ಮಗಳ ಮೇಂಟೈನ್ ಮಾಡೋದು ಮೇಂಟೈನ್ ಮಾಡ್ಕೊಂಡು ಹಿಂಗೆ ಮಾಡ್ಸಿ ಮಗಳ. ನಾನೇನ್ ಮಾಡ್ಲಿ ಅಪ್ಪ ನಾನೇ ಬೇಕಂತ ಕಾಯ್ತಿದಾರ ನೋಡಿ ಅವ್ನು ನನಗೆ ಅಂತಾನ ಇವ್ ನನಗೆ ಈಗ ನಾನು ಮದ್ವೆ ಆಗಲ್ಲ ಏನೇ ಡಬ್ಬಿ ಮದ್ವೆ ಆಗಲ್ಲ ಮಗಳ ಒಬ್ಬರು 3 ಫೂಟ್ ಇದ್ದಾನೆ ಇನ್ನೊಬ್ರು ಕುಂಬಳಕಾಯಿ ಇದ್ದಂಗಿದ್ದಾನೆ. ನೀನೇ ಚಾಯ್ಸ್ ನಿಂದೆ ಮಗಳ ನಾನೇನು ಮಾಡು ನಿಮ್ಮನ್ ನೋಡ ಮಾವ ಹಾಸಿಗೆ ದಿಂಬು ತಕ್ಕ ನಿಮ್ಮ ಮನೆಗೆ ಬರ್ತೀನ. ಈಗ ಶಕ್ತಿ ನಿನ್ನಲ್ಲಿಲ್ಲ ಏನು ಹೇಳಿದ್ರು ಕೇಳ್ತಾ ಏನು ಹೇಳಿದ್ರು ಕೇಳ್ತಾ ಕೇಳ್ದಂಗ ಆಯ್ತಾ. ನನ್ನ ಮನೆಗೆ ಹೋಗೋದು ಬೇಡ ಕೈಲಿ ನನ್ನ ಏನು ದಿನ ಬಾಳೆಗಾರ ಉತ್ಕೊಂಡು ಹೋಗ್ಬಿಡೋದು. ನೀನು ಏನ್ ಮಾಡ್ತೀವಿ ನೋಡು ನನ್ನ ಮಗಳಿಗೆ ಇಲ್ಲಿರ್ತಾಳ ಅವಳಿಗೆ ಏನಾದ್ರು ಮಾಡೋ. ನೀನು ಬಿಡಕ್ಕಿಲ್ಲಲ್ಲ ಮಾವ. ನಾನು ಬಿಡಕ್ಕಿಲ್ಲ ಅಲ್ಲಿ ನೋಡಂಗ ನಾನು ಬಿಡಕ್ಕಿಲ್ಲ ಹಿಂಗ್ ನೋಡ್ಬೇಕು ನೀನು. ಶಿವ ಪೂಜೆ ಕರಡಿ ಬಂದಾಗ ಗೊತ್ತಿಲ್ಲವ ಮಾಮ ಮಾವ. ನೀ ತಲೆಬಿಗಿ ಮಾಡ್ಕೊಳ್ಬೇಡ ನಾ ಕಟ್ತೀನಿ ತಾಳಿ ಅಯ್ಯೋ ಅದು ತಾಳಿ ತಾಳಿ ತಾ ಕಟ್ತೀನಿ ಅಂತ ಅಪ್ಪ ಈಗ ನೀನ್ ನಂಗೆ ಮದ್ವಿ ಮಾಡಕ್ಕಿಲ್ಲ ಅಂತ ಆಯ್ತು. ಅವ್ರು ನೋಡ್ರೆ ನಾನ್ ಕಟ್ತೀನಿ ಅಂತ ಹೇಳ್ತಾರೆ. ಈಗ ನಾನು ಯಾರು ಮದ್ವೆ ಆಗೋದು ನೋಡ ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ. ಯಾರು ನನ್ನ ಮಗಳ ಮನಸ್ಸು ಗೆಲ್ಲುತ್ತಾರ ಅವ್ರಾಗ ನಾನು ನನ್ನ ಮಗಳ ಕೊಟ್ಟು ಮದುವೆ ಮಾಡ್ತೀನಿ. ನೀನ ಯೋಚನೆ ಮಾಡ ಇವ್ರಿಬ್ಬರೊಳಗ ಯಾರು ಬೇಕು ಅನ್ನೋದನ್ನ ನೀನ್ ಯೋಚನೆ ಮಾಡ. ನನಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ. ನೋಡ ನೀವಿಬ್ರು ಇದ್ದೀರಿ ಏನಾರು ಹೆಚ್ಚು ಕಡಿಮೆ ನನ್ನ ಮಗಳಿಗೆ ಮಾಡಿದ್ರಿ ನನ್ನ ಮಕ್ಕಳ ಕಟ್ಟು ಮಾಡ್ಬಿಡ್ತೀನಿ ಕಟ್ಟು. ಅಲ್ಲ ಮಾವ ನಾವು ಕಡಿಮೆ ಮಾಡೋದಿಲ್ಲ ಹೆಚ್ಚೇ ಮಾಡ್ತೀವಿ ಯಾರ್ದೋ ನೋಡ್ಕೊಂಡ್ ತಪ್ಪು ಮಾಡ ಮಾವ. ಮುಂದೈತಿ ಮಾರಿ ಹಬ್ಬ ನಿನಗ ಕೊಟ್ಟು ನೋಡ. ಒಂದೈತಿ ಒಂದಿಲ್ಲ ಏನ ಮಗಳಿಗೆ 2 ಐತಿ ನೋಡ. ನನಗೆ 3 ಐತಿ ನಿನಗ 3 ನೀವು ಗಂಡಿಸಿ ಅಲ್ಲ ಅಲ್ಲ 3 ಐತಂತೆ. ಒಟ್ಟಾರೆ ಮದ್ವೆ ಮಾಡೋದಿಲ್ಲ. ನನಗೆ ಇದ್ದೊಂದು ಸರಿ ಐತಿ ನಮಗೆ ಕೊಡ ಮಾವ. ಇವ್ನು ಅಮ್ಮ ನನ್ನ ಮಗಳು ಕೊಟ್ಟು ಏನು ಮಾಡ್ತೀನಿ ಯಪ್ಪೋ ಅವ್ 3, 4, 5 ಎಲ್ಲ ಹೇಳ್ತಾರೆ ಅನ್ಸದ 4 ಕೊಡೋಕೆ ನನ್ನ ಮಗಳಿಗೆ ದ್ರೌಪದಿ ಅಲ್ಲ ದ್ರೌಪದಿಗೆ 5 ಜನ ಗಂಡನ ದಿಕ್ಕಳು. ಆದ್ರ ಇಬ್ಬರು ಪೈ ಕೂಟಿರಿ ನನಗೆ ಯಾರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಿ ಮಗಳ ನಿನಗ ಬಿಟ್ಟಿದ್ದು ಇವ್ರಿಬ್ರೊಳಗೆ ಒಬ್ಬಳು ಕುಂಬಳಕಾಯಿ ಒಬ್ಬಳ 3 ಕೂಟಿದ್ದಾನೆ ಒಬ್ಬ 3 ಕೂಟಿದ್ದಾನೆ. ಯೋಚನೆ ಮಾಡ ಏನ ಮಾಡ ನನ್ನ ಮಗಳು ಫ್ರೀ ಇದ್ದಾಳ. ನೀ ಹೇಳಿದ್ಮೇಲೆ ಬಿಡ್ತೀನಿ ನೀನು ಪರ್ಮಿಷನ್ ಸಿಗಬೇಕಾಯ್ತಿದ್ದೀನಿ ನೋಡ ಮಾಮ ಮಾವ.
ಶೀಘ್ರ ಊರಿಗೆ ಹೋಗ್ತೀನಿ. ಬನ್ನಿ ಮ್ಯಾನೇಜರ್. ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿ 2 ದಿನ ಆಯ್ತು. ಇನ್ನೂ 1 ವಾರ ಬರೋದಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ದಾರೆ. ಓ ಅದಕ್ಕೆ ಅರಳಿದ ಗುಲಾಬಿಯಂತಿರುವ ಈಗ ಮುದುಡಿದ ತಾವಳಿಯಂತೆ ಆಗಿದೆ. ಏನ್ ಮಾಡೋದು ಮ್ಯಾನೇಜರ್, ಕೆಲಸದ ಒತ್ತಡ ಅಷ್ಟಿದೆ ಅವರಿಗೆ. ಹಾಗಿದ್ರೆ ಅವನು ಬರೋದಕ್ಕೆ ಇನ್ನೂ 1 ವಾರ ಆಗುತ್ತಾ? ಹೌದು. ಏನ್ ಹೇಳಿ, ಏನೋ ಕಷ್ಟನೋ ಸುಖನೋ ಇವ್ರನ್ನ ಕಟ್ಕೊಂಡು ಬಂದಿದ್ದೀನಿ ಅಂದಮೇಲೆ ಸಂಸಾರ ಮಾಡಲೇಬೇಕಲ್ವಾ? ಆದರೂ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ. ಯಾಕೆ? ಹಾ ಅದೆಲ್ಲ ಬಿಡಿ, ನಿಮ್ಮ ಜೀವನ ಹೇಗೆ ನಡೀತಾ ಉಂಟು ಈಗ? ಮ್ಯಾನೇಜರ್, ನಾನು ಮದುವೆ ಬಂದಾಗಿಂದ ನನ್ನ ಗಂಡನಿಂದ ಯಾವುದೇ ರೀತಿ ಸುಖ ಪಡೆಯಲಿಲ್ಲ. ಏನು ಮಾಡಬೇಕು? ನಾನು ಒಂದು ಹೆಣ್ಣಲ್ವಾ? ನನಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರೋದಿಲ್ವಾ? ನೋಡಿ ಕಳ್ತವ್ರೆ, ಬಯಕೆಗಳು ಕಾಡ್ತೇವೆ ಅಂತ ಅದನ್ನ ಹಾಗೆ ಬಿಡಬಾರ್ದು. ಯಾಕೆಂದ್ರೆ ಅದು ಮುಂದೊಂದಿನ ಜ್ವಾಲೆಯಾಗಿ ಅದನ್ನು ನಮ್ಮನ್ನೇ ಸುಟ್ಟುಬಿಡುತ್ತೆ. ಅದಕ್ಕೂ ಮೊದಲು ಪರಪುರುಷನೊಂದಿಗೆ ಆಗಾಗ ಪ್ರೇಮ ಕಾದಂಬರಿಗಳನ್ನ ಓದ್ತಾ ಇರಬೇಕು. ಮ್ಯಾನೇಜರ್, ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ನೇರವಾಗಿ ಹೇಳ್ತೀನಿ, ನಿಮ್ಮ ಸತೀಶ ಅಂದ್ರೆ ನಿನ್ ಗಂಡ ಇನ್ನೊಬ್ಬಟ್ಟಿಗೆ ಚಕ್ಕಂದ ಹರಿತಿರುವಾಗ ನೀವು ಈ ತರ ಅವನಿಗೋಸ್ಕರ ಕಾಯ್ತಾ ಇದ್ದೀರಲ್ಲ, ಏನ್ ಹೇಳಬೇಕು? ಧನರಾಜ್, ನೀವು ಹೇಳ್ತಾ ಇರೋ ಮತ್ತೆ ಸತ್ಯನಾ? ನೋಡಿ, ಅವನು ಮೊದಲಿಂದಲೂ ನನ್ನ ಗೆಳೆಯ. ಅವನಿಗೆ ಮೊದಲಿಂದ ಹುಡುಗಿರಂದ್ರೆ ಪಂಚಪ್ರಾಣ. ಅವ್ರು ಅಷ್ಟೊಂದು ಕೆಟ್ಟವ್ರ? ನೋಡಿ ಕವಿತಾ, ಅವನಿಂದ ನಿಮಗೆ ಯಾವುದೇ ಸುಖ ಸಿಗಲಿಕ್ಕಿಲ್ಲ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕಷ್ಟದಲ್ಲಿ ನಾನು ನನ್ನ ಪಾಠ ಮಾಡ್ತೀನಿ. ಹೌದು, ಈ ಪಂಜರದ ಜೈಲಿಂದ ನಾನು ಪಾರಾಗಬೇಕಂದ್ರೆ ನಾವು ಈ ದಾರಿ ಹಿಡಿಯಲೇಬೇಕು. ಗಂಡ ಅನ್ನೋ ಪಾಪಿನೇ ಬೇರೆಯವ್ರ ಸಂಬಂಧ ಮಾಡಬೇಕಾದ್ರೆ ಇನ್ನು ನಾನು ಪರಪುರುಷನ ಜೊತೆ ಸುಖ ಹೊಂದದಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹೌದು, ನಾ ಈ ಬಂಧನದಿಂದ ಹೊರಗೆ ಬರಲೇಬೇಕು. ಧನರಾಜ್, ನನಗೆ ಯಾಕೋ ಭಯ ಆಗ್ತಿದೆ. ಒಂದ್ ವೇಳೆ ಈ ವಿಷಯ ನಾಳೆ ನನ್ನ ಗಂಡ ಮಾವುದಿರೋ ಗೊತ್ತಾಗ್ಬಿಟ್ರೆ? ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ. ಆಯ್ತು, ನೀವು ಹೇಳಿದಂತೆ ಅಲ್ಲ. ಇವತ್ತಿನಿಂದ ನಾವಿಬ್ರು ಪ್ರೇಮಿಗಳಾಗಿ ಜೀವನ ಸಾಗಿಸೋಣ.
ಮಲ್ಲಪ್ಪ ಶೆಟ್ಟಿ ಅಂದ್ರ ಏನಂತ ತಿಳಿದ್ರೆ ಹದಿನೇ ಬೆಂಕಿ ಹೆಂಗ ಹಚ್ಚಿದೀನಿ ಅಂದ್ರ ಒಂದು ಬಾಂಬ್ ಇಟ್ಟ ಅರ್ಧ ಸಿಡಿದೈತಿ, ಇನ್ನೊಂದು ಸ್ವಲ್ಪ ಸಿಡಿದು ಬಾಕಿ ಐತಿ. ಈ ಮನೆಯಾಗ ತಂದೆ ಮಕ್ಕಳ ಜಗಳ, ಶಿವಪ್ಪನ ಮನೆಯಾಗ ಅಪ್ಪ ಮಗನ ಜಗಳ. ಹೇಗಿದೆ ನನ್ನ ಪ್ಲಾನು? ಶೆಟ್ಟಿ, ಏನೋ ತುಂಬಾ ಖುಷಿಯಾಗಿದೆ. ಏನ್ ವಿಚಾರ? ಅದೇನೋ ವಿಚಾರ ಇಲ್ರಿ ಸಾವುಕಾರ, ಅದಾ ಶಿವಪ್ಪನ ಬಾಳು ಇನ್ನು ಮುಂದ ಅದೋ ಗತಿ. ಆ ಶಿವಪ್ಪನ ಬಾಳು ಸರ್ವನಾಶ ಆಗ್ಬೇಕು. ಅದನ್ನ ನೋಡಿ ಧರ್ಮರಾಜ ಸಂತೋಷ ಪಡಬೇಕು. ಎಲ್ಲಿ ಸಂತೋಷ ರೇ, ಮೂಲ್ಯ ಆಗಿನ ಸಂತೋಷ. ನನ್ನ ಮಗ ಶಿವಪ್ಪನ ಮಗಳ ಕರ್ಕೊಂಡೆ ನಮ್ಮ ಚಿಕ್ಕದಲ್ಲಿರೋ ಹನಿಮೂನ್ ಹೋಗಾರೆ ಸಾವುಕಾರ, ಹನಿಮೂನ್ ಹೋಗಾರ. ಶೆಟ್ಟಿ, ಅವಳು ನನ್ನ ಮಗನ ತಲೆಯನ್ನು ಕೆಡಿಸಿ ಅವನನ್ನ ಮದುವೆ ಆದ್ದು ಒಂದು ಮಾತ್ರಕ್ಕೆ ಮುಗಿದು ಹೋಗಲಿಲ್ಲ ಶೆಟ್ಟಿ. ಅವಳು ಬಡತನದಲ್ಲಿ ಬೆಳೆದವಳು. ಈ ಶ್ರೀಮಂತರ ಮನೆಯ ಹಿಂಸೆ ಅವಳಿಗೆ ಏನು ಗೊತ್ತು ಶೆಟ್ಟಿ? ಅವಳಿಗೆ ಏನು ಗೊತ್ತು? ನಮ್ಮ ಹಿಂಸೆಯನ್ನ ತಾಳಲಾರದೆ ಅವಳೇ ಮನೆ ಬಿಟ್ಟು ಓಡಿ ಹೋಗ್ಬೇಕು. ಅದೇ ಸಾವುಕಾರ, ನಮ್ಮ ಮುಂದ ನನ್ನ ಮಕ್ಕಳು ಎಲ್ಲ ನಿಲ್ತಾರ ಬಿಡ್ರಿ. ಆ ನನ್ನ ಮಕ್ಕಳು ನಿಲ್ಲು ಧೈರ್ಯ ಏನಾರು ಐತೇನ್ರಿ? ಮನೆ ಬಿಟ್ಟು ಓಡಾದ ಅವ್ರೀಗ. ಜಗದೀಶ, ನಿಲ್ಲು ಅಲ್ಲೇ. ಯಾಕಪ್ಪ? ನನ್ನ ಮಾತನ್ನು ಮೀರಿ ಅವಳನ್ನ ಮದುವೆ ಆಗ್ಬಿಟ್ಟು ಬಂದ್ಯಾ? ಆ ಬಡತನದ ಹೆಣ್ಣು ಯಾವುದೇ ಕಾರಣಕ್ಕೂ ನಮ್ಮನೆ ಸೊಸೆಯಾಗಿ ಬರಬಾರದು ಅಂತ ಹೇಳಿದ್ದೆ ನಾನು ನಿನಗೆ. ಅಪ್ಪ, ನಾನು ಹೇಳಿದ ಮಾತು ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರ್ಬೇಕಲ್ಲ. ನೋಡಪ್ಪ, ಅವಳನ್ನ ಕೈಯಾರೆ ಬಡಿಸಿದ್ದೀನಿ, ಮನಸಾರೆ ಪ್ರೀತಿ ಮಾಡಿದ್ದೀನಿ. ಅವಳೇ 7 ಜನ್ಮಕ್ಕೂ ನನ್ನ ಹೆಂಡತಿ ಮಾಡಿದ್ದೀನಿ. ಹಾಗಾಗಿ ಮದುವೆ ಹಾಕೊಂಡೇ ಬಂದಿದ್ದೀನಿ. ಏ ಭಿಕಾರಿ ಹೆಣ್ಣೆ, ನನ್ನ ಮಗನ ತಲೆಗೆಡಿಸಿ ಅವನನ್ನ ಮದುವೆಯಾಗಿ ಈ ಮನೆಯ ಶ್ರೀಮಂತಿಕೆ ನಾನು ವಹಿಸಬಹುದು ಅಂತ ಅನ್ಕೊಂಡಿದ್ಯಾ? ನೋಡ ಜಗದೀಶ, ಅವಳನ್ನ ಕರ್ಕೊಂಡು ಈ ಕ್ಷಣ ಈ ಮನೆಯಿಂದ ಹೊರಗೆ ಹೋದ್ರೆ ಸರಿ. ಇಲ್ಲ, ಅವಳ ಹಾಗೂ ನಿನ್ನ ಮೊದಲನೇ ರಾತ್ರಿ ಕೊನೆಯ ರಾತ್ರಿ ಆಗಲಿದೆ. ಎಚ್ಚರಿಕೆ. ಮುಚ್ಚು ಬಾಯ್. ಮಗ ಅನ್ನುವ ಮಮಕಾರ ಮತ್ತು ಮಾತಾಡ್ತಾ ಇದ್ದೆ ಅಂದ್ಮೇಲೆ ನಿನಗೆ ತಂದೆ ಅನ್ನುವ ಗೌರವ ನೀನು ಕೊಡ್ಬೇಕಾಗಿಲ್ಲ. ನೋಡಪ್ಪ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕರ್ಕೊಂಡು ಬಂದಿದ್ದೀನಿ. ಅವಳು ನಾನು ಈ ಮನೆಯಲ್ಲಿ ಇದ್ದೇ ಇರ್ತೀವಿ. ನೋಡ ಜಗದೀಶ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ನಿನ್ನ ಕೈ ಅವರ ಕಟ್ಟಿರೋ ತಾಳಿಯನ್ನು ಬಿಚ್ಚಿದ ಸರಿ. ಎಲ್ಲ ನಾನೇ ಅವಳ ಕತ್ತಿಗೆ ಕೈ ಹಾಕುವ ತಾಳಿಯನ್ನು ಹರಿಬೇಕಾಗಿದೆ. ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ? ಸ್ವಂತ ಸೊಸೆ ತಾಳಿಗೆ ಕೈ ಹಾಕ್ತಿ ಅಂತ ಹೇಳ್ತಾರೆ. ಮನುಷ್ಯನ ಅಪ್ಪ ನೀನು, ಮನುಷ್ಯನ? ಈ ಪವಿತ್ರ ನೆಲದಲ್ಲಿ ಹೆಣ್ಣು ಅಂದ್ರೆ ದೇವತೆ ಅಂತ ಪೂಜೆ ಮಾಡಿದ ನೆಲ ಇದು. ಅಂಥದ್ರಲ್ಲಿ ಮನೆಯ ಗ್ರಾಮದಲ್ಲಿ ಸೊಸೆಯ ತಾಳಿಗೆ ಕೈ ಹಾಕ್ತಿ ಅಂತ ಹೇಳ್ತಾ ಇದ್ದಿಲ್ಲಪ್ಪ. ಈ ಧರ್ಮರಾಜ ಮನುಷ್ಯನು ಅಥವಾ ಮೃಗವೋ ಈಗ ತೋರಿಸುತ್ತೇನೆ ನಿನಗೆ. ತಂದೆ ಅನ್ನುವ ಮಮಕಾರವನ್ನು ಮರೆತು ನಿನ್ನ ಮೇಲೆ ಕೈ ಮಾಡಬೇಕಾದ
ಸವಿತಾ, ಕ್ಷಮಿಸ್ಬಿಡು ಸವಿತಾ. ನನಗೆ ಅವನು ಸಾರಿ ಹೇಳಿದೆ. ಆದ್ರೆ ನಮ್ಮಪ್ಪ ಎಂತ ದುಷ್ಟ ಅಂತ ನೋಡಿಲ್ಲ. ನನಗೆ ಮೊದಲೇ ಹೇಳಿದೆ, ಬಡವಿನ ಮದುವೆ ಆದ್ರೆ ಇಂಥ ಅವಮಾನಗಳನ್ನು ಎದುರಿಸ್ಬೇಕಾಗುತ್ತೆ, ಯೋಚನೆ ಮಾಡಿ ಅಂತ. ಆದ್ರೆ ನೀವು ನನ್ನ ಮಾತನ್ನೇ ಕೇಳಲಿಲ್ಲ. ಸವಿತಾ, ನೀನೇನು ಚಿಂತಿಸಬೇಡ. ಅದೆಂತ ಕಷ್ಟ ಬರಲಿ, ನಿನ್ನ ನಿಜವಾದ ಪ್ರೀತಿ ಒಂದಿದ್ರೆ ಆ ಎಲ್ಲ ಕಷ್ಟಗಳನ್ನ ನಾನು ದಾಟಿದ್ದೀನಿ. ಅದೆಷ್ಟೇ ದೊಡ್ಡ ಪ್ರವಾಹ ಬಂದ್ರು ಅದರಲ್ಲಿ ನಾನು ಈಜ್ತೀನಿ. ಅಷ್ಟೇ ಅಲ್ಲ, ನಿನ್ನನ್ನು ನಾನು ಜೊತೆಯಾಗಿ ಬಂಡೆ ಮುಗಿಸ್ತೀನಿ. ನಿಮ್ಮ ಮಾತಿನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಅಷ್ಟೇ, ಎಂಥದೇ ಸಮಯದಲ್ಲೂ ಕೂಡ ನಿಮ್ಮ ಕಷ್ಟ ಸುಖ ದುಃಖದಲ್ಲಿ ಸಮಭಾಗಿಯಾಗಿ ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ನಿಮ್ಮೊಂದಿಗೆ ಹೆಜ್ಜೆ ಹಾಕ್ತಾ ಬಾಳ ಉದ್ದಕ್ಕೂ ನಿಮಗೋಸ್ಕರ ಹೂವಿ ಹಸಿ ಈ ಮಾತು ಸತ್ಯ. ಸವಿತಾ, ಆದದ್ದನ್ನೆಲ್ಲ ಮರೆತು ತುಂಬಾ ಬೇಸರ ಆಗಿದೆ. ನನ್ನ ಮನಸ್ಸಿಗೆ ಕೊಡತಕ್ಕಂತ ಒಂದು ಮುದ್ದಾದ ಹಾಡನ್ನ. ಆಯ್ತು ನೋಡಿಯ, ನಿಮ್ಮ ಆಸೆ ಅಂತೀಯ. ಈಗ ನಾಚ್ಕೊಳ್ಳೋದು ಬೇಡ, ಮದುವೆ ಆಗಿದೆ.